ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇವರು ಕಳೆದ ಕೆಲ ದಶಕಗಳಿಂದ ನಿರಂತರವಾಗಿ ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿಯೂ ಕೂಡ ಗುರುತಿಸಿಕೊಂಡು 2016ರಲ್ಲಿ ಇವರು ಬ್ರಹ್ಮಾವರ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿಯೂ ಕೂಡ ಪಕ್ಷ ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲಿ ಚುಕ್ಕಾಣಿಯನ್ನು ಹಿಡಿದು ಅತ್ಯಂತ ಯಶಸ್ವಿಯಾಗಿ ಪಕ್ಷವನ್ನು ಮುನ್ನಡೆಸಿದಂತವರು. ಜೊತೆಯಲ್ಲಿ 2016ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಅದರಲ್ಲೂ ಕೂಡ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಹಾಗೆ ಪ್ರಸ್ತುತ ಉಡುಪಿ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸುವ ಮೂಲಕ 2018ರಲ್ಲಿ ತಮ್ಮದೇ ಆದ ಸ್ವಂತದ VSSS ಇಂಗ್ಲಿಷ್ ಮೀಡಿಯಂ ಎನ್ನುವ ಒಂದು CBSE ಶಾಲೆಯನ್ನು ಪ್ರಾರಂಭಿಸಿ ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಥಿ ಶಿಕ್ಷಣವನ್ನು ನೀಡುತ್ತಿರುವಂತಹ VSS ಇಂಗ್ಲಿಷ್ ಮೀಡಿಯಂನ ಮುಖ್ಯಸ್ಥರು ಹಾಗೆ ಚೇರ್ಪರ್ಸನ್ ಆಗಿಯೂ ಕೂಡ ಸೇವೆ ಸಲ್ಲಿಸುತ್ತಿರುವಂತಹ ಪ್ರತಾಪ್ ಹೆಗ್ಡೆ ಮಾರಲಿ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಸರ್, ಮೊದಲನೇದಾಗಿ ನಾನು ರಾಜಕೀಯ ವಿಚಾರಗಳ ಕುರಿತಾಗಿ ನಂತರದಲ್ಲಿ ಮಾತಾಡ್ತೇನೆ. ಪ್ರಸ್ತುತ ನೀವು VSSS ಶಿಕ್ಷಣ ಸಂಸ್ಥೆನ 2018ರಲ್ಲಿ ಪ್ರಾರಂಭ ಮಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿ ಚೇರ್ಪರ್ಸನ್ ಆಗಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಒಂದು ಶಿಕ್ಷಣ ಸಂಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ? 2018ರಲ್ಲಿ ಪ್ರಾರಂಭಗೊಂಡಂತ ಶಿಕ್ಷಣ ಸಂಸ್ಥೆ CBSE ಶಿಕ್ಷಣ ಸಂಸ್ಥೆ 2 ಬ್ಯಾಚ್ಗಳನ್ನು ನಾವು ಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ 10th ಬ್ಯಾಚ್ 2 ಬ್ಯಾಚ್ಗಳು ಹೊರಗೋಗಿವೆ. ಪ್ರಥಮ ಬ್ಯಾಚು 100ಕ್ಕೆ 100 ಮಕ್ಕಳು ಕೂಡ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಔಟ್ ಆದರು. ಈ ಹಿಂದಿನ ಬ್ಯಾಚ್ನಲ್ಲಿ 98% ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಔಟ್ ಆದರು. 2 ಬಾರಿ 100% ಫಲಿತಾಂಶ ಮಾತ್ರ ಅಲ್ಲ, 100% ಡಿಸ್ಟಿಂಕ್ಷನ್ ಕೊಟ್ಟಂತ ಸಂಸ್ಥೆ ನಮ್ಮದು. ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 1150 ಮಕ್ಕಳು ಕಲಿತಾ ಇದ್ದಾರೆ. ಈ ವರ್ಷ ನಮ್ಮ ಶಾಲೆ ವಸತಿಯುತ ಶಾಲೆಯಾಗಿ ಪರಿವರ್ತನೆ ಆಗಿದೆ. 400 ಮಕ್ಕಳು ಇವತ್ತು ಹಾಸ್ಟೆಲ್ ನಲ್ಲಿದ್ದಾರೆ. ಹಾಸ್ಟೆಲ್ನ ಸೌಲಭ್ಯ ಬಾರಿ ಪ್ರಾರಂಭ ಮಾಡಿದ್ದೇವೆ. ಅಂದ್ರೆ ನೀವು ಒಂದು 2018ರಲ್ಲಿ ರಾಜಕಾರಣಿಯಾಗಿದ್ದಂತಹ ಪ್ರತಾಪ್ ಹೆಗ್ಡೆ ಮರಾಳಿ ಅವರಿಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಆಸಕ್ತಿ ಬಂದಿದೆ. 2016ರಲ್ಲಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆದೆ. ಅದ ನಂತರ ನಾನು ಬೇರೆ ಬೇರೆ ಅನೇಕ ಉದ್ಯಮಗಳನ್ನು ನಡೆಸ್ತೇನೆ. ಶಿಕ್ಷಣ ಕ್ಷೇತ್ರ ಅನಿವಾರ್ಯವಾಗಿ ನಾನು ಯಾವುದೋ ಒಂದು ಕಾರಣಕ್ಕಾಗಿ ಒಂದು ವ್ಯವಸ್ಥೆಗೆ ಬರಬೇಕಾಯಿತು. ಬಂದ ನಂತರ ಗೊತ್ತಾಯಿತು ಇದು ಬೇರೆ ವ್ಯವಸ್ಥೆಗಳಷ್ಟು ಸುಲಭದ ತುಂಬಾ ಸೂಕ್ಷ್ಮವಾದ ವಿಚಾರ. 1-2 ವರ್ಷಗಳಿಂದ ಈಚೆಗೆ 100% ಸಮಯವನ್ನು ಶಿಕ್ಷಣ ಸಂಸ್ಥೆಗೆ ನೀಡ್ತಾ ಇದ್ದೇನೆ. ಸಂಸ್ಥೆ ಇವತ್ತು CBSE ಆಗಿ ಹಾಸ್ಟೆಲ್ ಅನ್ನು ಹೊಂದಿ 1150 ಮಕ್ಕಳ ಬಲವನ್ನು ಹೊಂದಿ ಶಿಕ್ಷಣ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅಂದ್ರೆ 2018ರಲ್ಲಿ ಪ್ರಾರಂಭ ಮಾಡಿದಾಗ ಎಷ್ಟು ವಿದ್ಯಾರ್ಥಿಗಳಿಂದ ಈ ಒಂದು ಶಿಕ್ಷಣ ಸಂಸ್ಥೆ ಮೊದಲ ವರ್ಷ ಪ್ರಾರಂಭ? 150 ಮಕ್ಕಳೊಂದಿಗೆ ಪ್ರಾರಂಭ ಆದ 150 ಮಕ್ಕಳಿಂದ ಪ್ರಾರಂಭವಾದ ಶಿಕ್ಷಣ ಸಂಸ್ಥೆ 8 ವರ್ಷದಲ್ಲಿ 1000 ಗಡಿ ದಾಟಿರುವಂತದ್ದು. ಸಂಸ್ಥೆಯ ಮುಖ್ಯಸ್ಥರಾಗಿ ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖುಷಿ? ಒಂದು ಭಾಗದಲ್ಲಿ ಖುಷಿ ಇದೆ, ಮತ್ತೆ ಇನ್ನೊಂದಿಷ್ಟು ಭಾಗದಲ್ಲಿ ಒಂದಿಷ್ಟು ಸವಾಲುಗಳಿದೆ. ಅವತ್ತು 150 ಮಕ್ಕಳು 150 ಪೋಷಕರು. ಇವತ್ತು 1150 ಮಕ್ಕಳು 1150 ಪೋಷಕರು. ಅಷ್ಟೊಂದು ಪೋಷಕರನ್ನು ನಾವು ಸಂಪರ್ಕದಲ್ಲಿಟ್ಕೊಳ್ಳುವುದು ಮತ್ತು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಅಷ್ಟು ಮಕ್ಕಳು ನೋಡ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಒಂದು ಸವಾಲಾದರೆ ಮುಂದಿನ ಮತ್ತೊಂದಿಷ್ಟು ಗುರಿಗಳಿವೆ ನಮ್ಮ ಮುಂದೆ. ಮುಂದಿನ ದಿನದಲ್ಲಿ ಇನ್ನೊಂದು ಹಾಸ್ಟೆಲ್ಗಳ ನಿರ್ಮಾಣ ಆಗಬೇಕು. ಈ ಬಾರಿ ನಾವು ಹಾಸ್ಟೆಲ್ ಮಾಡಿದಾಗ ಇಷ್ಟು ಮಕ್ಕಳು ಬರ್ತಾರೆ ಅನ್ನೋ ನಿರೀಕ್ಷೆ ಇರಲಿಲ್ಲ ನಮಗೆ. 100-150 ಮಕ್ಕಳು ಈ ಬಾರಿ ಆಗ್ಬಿಡುತ್ತೆ. ಆದ್ರೆ ನಿರೀಕ್ಷೆಗೂ ಮೀರಿ 400 ಮಕ್ಕಳು ಮಕ್ಕಳು ಸೇರ್ಪಡೆ ಆದ್ರು ಹಾಸ್ಟೆಲ್ಗೆ. ನಾವು ಅಡ್ಮಿಷನ್ ಕ್ಲೋಸ್ ಅಂತ ಬೋರ್ಡ್ ಹಾಕ್ಬೇಕಾಯ್ತು. ನೀವೀಗ ಬರುವಾಗ ಅಡ್ಮಿಷನ್ ಕ್ಲೋಸ್ ಅಂತ ಬೋರ್ಡ್ ಇತ್ತು. ನಾವು ಲಾಸ್ಟಿಗೆ ತಗೊಳ್ಳಿಕ್ಕೆ ಆಗದ ಪರಿಸ್ಥಿತಿ ನಿರ್ಮಾಣ ಆಯ್ತು. ಈಗ ಅನಿಸ್ತಾ ಇದೆ ಈ ವರ್ಷ ಇನ್ನೊಂದು ಹಾಸ್ಟೆಲ್ನ ನಿರ್ಮಾಣ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ. ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು 400 ಮಕ್ಕಳಿಗೆ ಹಾಸ್ಟೆಲ್ಗಳು ಈ ಬಾರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವೀಗ ಹಾಸ್ಟೆಲ್ ಕುರಿತಾಗಿ ನಾನು ಮಾತಾಡ್ತೀನಿ. ಇದಕ್ಕಿಂತ ಮೊದಲು ಈಗ 8 ವರ್ಷಗಳಿಂದ VSSS ಇಂಗ್ಲಿಷ್ ಮೀಡಿಯಂ CBSE ಶಾಲೆ ಹಲವಾರು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಅಂದ್ರೆ ಈ ಒಂದು ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯಾದ ಶಿಕ್ಷಣ ವ್ಯವಸ್ಥೆಯನ್ನು ನೀಡಲಾಗ್ತದೆ? ಕರಾವಳಿಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆ, ಅತ್ಯುನ್ನತವಾದ ಶಿಕ್ಷಣ ಸಂಸ್ಥೆಗಳನ್ನು ಕರಾವಳಿಯವರು ಕಟ್ಟಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆಯ ಮೂಲ ಪ್ರಶ್ನೆ ಅಂತ ಕೇಳಿದ್ರೆ ಕಲಿಕೆಯಲ್ಲಿ ಹಿಂದುಳಿದಿರೋ ಮಕ್ಕಳು.
ಸಾಧಾರಣ 30% ಬಿಲೋ 40% ಬಿಲೋ ಇರೋ ಮಕ್ಕಳು ಇರ್ತಾರೆ. ಈ ಮಕ್ಕಳು ಕೂಡ ಎಲ್ಲೂ ಸಲ್ಲದ ಮಕ್ಕಳಿದ್ದಾರೆ. ಎಸ್ ನಾವಿಲ್ಲಿ ಆ ಮಕ್ಕಳಿಗೆ ಏನಾದ್ರೂ ಮಾಡ್ಬೇಕನ್ನೋದು ನಮ್ದು ಒಂದು ತುಡಿತಾ ಇದೆ. ಕೇವಲ ಶಿಕ್ಷಣ ಸಂಸ್ಥೆಗಳು 80-90+ ಮಕ್ಕಳಿಗೆ ಸೀಮಿತ ಆಗಬಾರದು. ಎಸ್ ಕರೆಕ್ಟ್. ಅದು 30-40% ಇರುವ ಮಕ್ಕಳೇನಿದ್ದಾರೆ ಆ ಮಕ್ಕಳನ್ನು ಮೇಲ್ತರುವಂತ ಕೆಲಸಗಳು ನಡಿಬೇಕನ್ನುವ ಹಂತದಲ್ಲಿ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ 2 ಬಾರಿ ರಿಸಲ್ಟ್ ಅದೇನ್ ಕೆಲಸ ಮಾಡಿದೀವಿ ಅನ್ನೋದಕ್ಕೆ ಅದರ ಫಲಿತಾಂಶ ನಮ್ಗೆ ಹಿಂದಿನ 2 ವರ್ಷ ರಿಸಲ್ಟ್ ಅಂದ್ರೆ 100% ಡಿಸ್ಟಿಂಕ್ಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಇದೇ ಈ ನಮ್ಮ ವರ್ಕ್ ಸ್ಟೈಲಿನ ಕಾರಣ ಆಗಿದೆ. ಅಂದ್ರೆ ಈಗ ಎರಡು ಬ್ಯಾಚ್ SLC ಔಟ್ಪುಟ್ ಆಗಿರುವಂತದ್ದು ನಿಮ್ಮ ಒಂದು VSS ಸತ್ಯ ಸಂಸ್ಥೆಯಿಂದ. ಆ 2 ಬ್ಯಾಚ್ ಅಲ್ಲೂ ಕೂಡ ರಿಸಲ್ಟ್ ಅಂತ ಬಂದ ನೀವು ಹೇಳಿದ್ರಿ, ಒಂದು ಬ್ಯಾಚ್ ಅಲ್ಲಿ 100% ಡಿಸ್ಟಿಂಕ್ಷನ್, ಇನ್ನೊಂದು ಬ್ಯಾಚ್ ಅಲ್ಲಿ 98% ಡಿಸ್ಟಿಂಕ್ಷನ್. ಆ 2 ಬಾರಿಯೂ ಕೂಡ 100% ರಿಸಲ್ಟ್ ಬಂದಿರುವಂತದ್ದು. ಈ ರೀತಿಯಾಗಿ 100% ರಿಸಲ್ಟ್ ಬಂದಿರುವುದಾಗಿರ್ಬೋದು ಅಥವಾ ಡಿಸ್ಟಿಂಕ್ಷನ್ಗಳು ಒಂದು ಸಂಸ್ಥೆಯ ಏಳಿಗೆಯಲ್ಲಿ ಎಷ್ಟು ನಮ್ಮ ಕರಾವಳಿಯಲ್ಲಿ 100% ಫಲಿತಾಂಶವನ್ನು ಅನೇಕ ಶಾಲೆಗಳು, ಅದರಲ್ಲಿ ನಾನೇನು ದೊಡ್ಡ ವಿಶೇಷಗಳಂತ ಮುಖ್ಯವಾಗಿ 100% ಡಿಸ್ಟಿಂಕ್ಷನ್ ಅಂದ್ರೆ ಈ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಕೂಡ ಆ ಹಂತಕ್ಕೆ ತಗೊಂಡೋಗಿದ್ದೀವಿ ಅನ್ನೋದು ನಮ್ಮ ಸಾಧನೆ. ನಮ್ಮ ಹತ್ರ ಇವತ್ತು ಅಂತ ಮಕ್ಕಳನ್ನು ಕೂಡ ನಾವು ಪುಷ್ ಮಾಡಿದ್ದೇವೆ. ಆ ಮಕ್ಕಳು ಕೂಡ ಇವತ್ತು ಡಿಸ್ಟಿಂಕ್ಷನ್ ಲೆವೆಲ್ ಪಾಸ್ಔಟ್ ಆಗ್ಲಿಕ್ಕೆ ನಮ್ಮ ಸಂಸ್ಥೆ ಕಾರಣಕರ್ತ ಆಗಿದೆ ಅನ್ನೋದು ನಮ್ಮ ಸಾಧನೆ. ಓಕೆ, ಈಗ ಕರಾವಳಿ ಭಾಗವನ್ನು ಎಜುಕೇಶನ್ ಹಬ್ ಅಂತಾನು ಕೂಡ ಕರೀತಾರೆ. ಯಾಕಂದ್ರೆ ನಾನಾ ರೀತಿಯ ಶಿಕ್ಷಣ ವ್ಯವಸ್ಥೆ ಇದೆ ಅಥವಾ ನಾನಾ ರೀತಿಯ ಕಾಲೇಜುಗಳು ಇರುವಂತದ್ದು, ಸ್ಕೂಲ್ಗಳಿದಾವೆ. ಬೇರೆ ಬೇರೆ ಎಲ್ಲಾ ಭಾಗದಲ್ಲೂ ಕೂಡ ಅದು ಅದರಲ್ಲೂ ಹೆಚ್ಚಾದಾಗ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಭಾಗದಲ್ಲಿ 100 ಶಾಲೆಗಳು ಕಾಲೇಜುಗಳು ಇರುವಂತ. ಆದ್ರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಂದ VSS ಇಂಗ್ಲಿಷ್ ಮೀಡಿಯಂ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ. ಪ್ರತಿಯೊಂದು ಶಾಲೆ ತನ್ನದೇ ಆದ ಒಂದಿಷ್ಟು ಗುಣಮಟ್ಟದ ಶಿಕ್ಷಣಕ್ಕೆ ಪ್ರಯತ್ನ ಮಾಡುತ್ತೆ. ಒಂದೊಂದು ಲಾಜಿಕ್ ಗಳನ್ನು ಒಬ್ಬೊಬ್ರು ಯೂಸ್ ಮಾಡ್ತಾರೆ. ಅದು ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮ ಸಂಸ್ಥೆ ಏನ್ ಕೇಳಿದ್ರೆ, ಒಂದು ಪೋಷಕರು ಯಾವ ನಂಬಿಕೆ ಮೇಲೆ ಶಾಲೆಗೆ ಮಕ್ಕಳನ್ನು ಕಳಿಸಿರ್ತಾರೆ ಆ ನಂಬಿಕೆಯನ್ನು 100% ಸಾಕಾರಗೊಳಿಸಲಿಕ್ಕೆ ಕೆಲಸ ಮಾಡುತ್ತೆ. ಆ ವಿಷಯದ ಮೇಲೆ ಕೆಲಸ ಮಾಡುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಒಂದು 100 ಮಕ್ಕಳು ನಮ್ಮ ಶಾಲೆಗೆ ಸೇರ್ಪಡೆ ಆದ್ರೆ ಆ 100 ಮಕ್ಕಳು ಒಂದೇ ಕೆಟಗರಿಯಲ್ಲಿ ಇರೋದಿಲ್ಲ. ಆ 100 ಮಕ್ಕಳು 100 ಕೆಟಗರಿಯಲ್ಲಿ ಇರ್ತಾರೆ. ಒಬ್ಬರೊಬ್ಬರ ಮೈಂಡ್ ಸೆಟ್ ಕೂಡ ಬೇರೆ ಬೇರೆ 100 ವಿಧದಲ್ಲಿ ಇರ್ತಾರೆ. 100 ವಿಧದ ಶೈಕ್ಷಣಿಕ ಗುಣಮಟ್ಟವನ್ನು ಹೊಂದಿರ್ತಾರೆ. ಆ ಮಕ್ಕಳನ್ನು ನಮ್ಮ ಥಿಂಕಿಂಗ್ ಏನ್ ಕೇಳಿದ್ರೆ, ಆ ಮಕ್ಕಳು 80-85+ ಹೋಗ್ಬೇಕು. ಎಲ್ಲಾ ಮಕ್ಕಳು ಕೂಡ ಯಾವುದೇ ಗುಣಮಟ್ಟದಲ್ಲಿ ನಮ್ಮ ಶಾಲೆಗೆ ಬಂದ್ರು ಕೂಡ ನಮ್ಮ ಸಂಸ್ಥೆಯಿಂದ ಹೊರಗೆ ಹೋಗುವಾಗ ಆ ಮಗು 80-85+ ಅಲ್ಲಿ ಆ ಮಗು ಹೊರ ಹೋಗ್ಬೇಕು ಅನ್ನೋದು ನಮ್ಮ ಸಿದ್ಧಾಂತ. ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ. ಓಕೆ, ಅದೇ ರೀತಿಯಲ್ಲಿ ಬಂದಾಗ ನೀವೀಗ ಮಾತಾಡ್ತಾ ಹೇಳಿದ್ರಿ ಹಾಸ್ಟೆಲ್ ವ್ಯವಸ್ಥೆ ಕುರಿತಾಗಿ ಮಾತಾಡ್ತೀವಿ. ಬಹುಶಃ 2026 ಮೊದಲು ನೀವೀಗ ಹಾಸ್ಟೆಲ್ ವ್ಯವಸ್ಥೆ, ಈ ವರ್ಷದಿಂದ ಈಗ ವಸತಿ ವ್ಯವಸ್ಥೆ ಪ್ರಾರಂಭ ಆಗಿರುವಂತದ್ದು. ಹಾಸ್ಟೆಲ್ ವ್ಯವಸ್ಥೆ ಹೇಗಿದೆ ಮತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಈಗ ದೊಡ್ಡ PU ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಅದು ಬೇರೆ ರೀತಿ ಇರುತ್ತೆ. ಈಗ ಇವರು ಕೂಡ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳು ಅಂತ ಬಂದಾಗ ಈ ಹೆಚ್ಚಿನ ಕೇರಿಂಗ್ ಕೂಡ ತಗೊಳ್ಬೇಕಾಗುತ್ತೆ. ಯಾವ ರೀತಿಯಾದ ಹಾಸ್ಟೆಲ್ ವ್ಯವಸ್ಥೆನ ಮಾಡಲಾಗಿದೆ? ಅಕ್ಷರಾಭ್ಯಾಸವನ್ನು ಹೊಂದಿರುವವರನ್ನು ನಾವು ಎಜುಕೇಟೆಡ್ ಅಂತ ಕರಿಬಹುದು. ಆದರೆ ಅದು ಸಂಪೂರ್ಣ ಆಗ್ಬೇಕಾದ್ರೆ ಸಂಸ್ಕಾರ. ನಮ್ಮ ಸಂಸ್ಥೆ ಸಂಸ್ಕಾರಯುತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತದೆ. ನಮ್ಮ ವಸತಿ ಶಾಲೆ ಇರಬಹುದು ಅಥವಾ ನಮ್ಮ ಡೇ ಸ್ಕಾಲರ್ ಇರಬಹುದು, ಇಲ್ಲಿ ಸಂಸ್ಕಾರವೇ ಪ್ರಮುಖ. ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಭಜನೆಯಿಂದ ಪ್ರಾರಂಭ ಆಗುತ್ತೆ. ಯೋಗಗಳಿವೆ. ಶಿಕ್ಷಕರನ್ನು ಗುರುತಿಸುವ ರೀತಿ ಮಾತಾಜಿ ಗುರುಜಿ ಅಂತಲೇ ಮಕ್ಕಳು ಶಿಕ್ಷಕರನ್ನು ಸಂಬೋಧಿಸಬೇಕು. ಮತ್ತೆ ನಮ್ಮಲ್ಲಿ ನಮ್ಮ ದೇಶದ ನಂಬಿಕೆಗಳೇನಿವೆ, ಆಚಾರ ವಿಚಾರಗಳೇನಿವೆ, ಅದನ್ನು ಮಕ್ಕಳಿಗೆ ತಿಳಿ ಹೇಳುವ ಕೆಲಸಗಳನ್ನು ನಮ್ಮ ಸಂಸ್ಥೆಗಳು ನಡೀತದೆ. ಈ ಮೂಲಕ ಕೇವಲ ಅಕ್ಷರಾಭ್ಯಾಸ ಅಥವಾ ಕೇವಲ ಅಂಕ ಗಳಿಕೆಯೇ ಪ್ರಮುಖ ವಿಚಾರವಲ್ಲ. ಮಗು ಸಮಗ್ರವಾಗಿ ಬೆಳಿಬೇಕು. ಸಮಗ್ರವಾದ ಶಿಕ್ಷಣದಿಂದ ಮಾತ್ರ ಒಂದು ಮಗು ನಾಳೆ ಸಮಾಜದಲ್ಲಿ ಉತ್ತಮ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಅನ್ನುವ ನಂಬಿಕೆ ಆಧಾರದ ಮೇಲೆ ಸಂಸ್ಥೆ ಕೆಲಸ ಮಾಡುತ್ತೆ. ಈಗ ಮಕ್ಕಳನ್ನ ಕೇವಲ ಒಂದು ಓದುವುದಕ್ಕೆ ಮಾತ್ರ ಅವ್ರನ್ನ ಸೀಮಿತ ಮಾಡಕ್ಕಾಗಲ್ಲ. ಮಕ್ಕಳು ಒಂದು ಆಕ್ಟಿವ್ನೆಸ್ ಆಗಿರ್ಬೋದು ಅಥವಾ ಅವರ ಒಂದು ಒಬ್ಬ ವ್ಯಕ್ತಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಒಂದು ಶಿಕ್ಷಣ ಸಂಸ್ಥೆ ಮಾಡಬೇಕಾಗತ್ತೆ. ಅದು ಹಾಗೆ ಅದಕ್ಕೆ ಸಂಬಂಧಪಟ್ಟ ಕಲ್ಚರ್ ಅಂತ ಬಂದಾಗ, ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದಾಗ ನಿಮ್ಮ ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಉತ್ತೇಜನವನ್ನು ನೀಡಲಾಗುತ್ತೆ? ನಮ್ಮ ಸಂಸ್ಥೆಯಲ್ಲಿ ಕಲಾಶ್ರೀ ಅನ್ನೋ ತಂಡ ಇದೆ. 8 ವರ್ಷಗಳಿಂದ ಕಲಾಶ್ರೀ ಅನ್ನೋ ತಂಡ ಕೆಲಸ ಮಾಡುತ್ತೆ. ಅದರಲ್ಲಿ ಸಾಧಾರಣ
200ರಿಂದ 250 ಮಕ್ಕಳು ಪಾಲ್ಗೊಳ್ತಾರೆ. ಸಾಧಾರಣ ನಮ್ಮ ಜಿಲ್ಲೆಯ ಒಂದು 15ರಿಂದ 20 ಪ್ಲೇಸ್ಗಳು ಈಗಾಗಲೇ ನಮ್ಮ ಕಲಾಸಿರಿ ತಂಡ ಕಾರ್ಯಕ್ರಮ ಕೊಟ್ಟಿದೆ. ಇದರಲ್ಲಿ ಕಲ್ಚರಲ್ಲಿ ಯಾವ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಆ ಮಕ್ಕಳ ತಂಡ ಕಟ್ತೇವೆ ನಾವು. 200ರಿಂದ 250 ಮಕ್ಕಳ ತಂಡ ಅನೇಕ ಪ್ರದರ್ಶನ ಕೊಡುವ ಮೂಲಕ ಕಲ್ಚರಲ್ಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಆ ಮಕ್ಕಳಿಗೆ ವೇದಿಕೆ ನಿರ್ಮಾಣ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ಕಾಂಪಿಟೇಷನ್ಗಳಂತ ಬಂದಾಗ ಆ ಕಾಂಪಿಟೇಷನ್ಗಳಿಗೆ ವಿದ್ಯಾರ್ಥಿ ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಾಂಪಿಟೇಷನ್ ಇರುವಂತದ್ದು ಒಂದು ರೀತಿಯಲ್ಲಿ ಸ್ಪರ್ಧಾತ್ಮಕ ಯುಗ ಅಂತಾನೆ ಈಗ ಪ್ರೆಸೆಂಟ್ ಕರೀತಾರೆ. ಹಾಗೆ ಕಾಂಪಿಟೇಷನ್ಗಳಿಗೆ ಯಾವ ರೀತಿಯಾಗಿ ಮಕ್ಕಳನ್ನ ನಿಮ್ಮ ಒಂದು ಸಂಸ್ಥೆಯಿಂದ ತಯಾರಿ ಮಾಡಲಾಗುತ್ತೆ? 5ನೇ ಕ್ಲಾಸ್ನಿಂದ ನಮ್ಮಲ್ಲಿ ಫೌಂಡೇಶನ್ ಕೋರ್ಸ್ಗಳು ಪ್ರಾರಂಭ. ಈಗ ನಮ್ಮಲ್ಲಿ ಏನಾಗಿದೆ ಕೇಳಿದ್ರೆ SLC ನಾವು 10th ತನಕ ನಾವು ಫೌಂಡೇಶನ್ ಕೋರ್ಸ್ ಬಗ್ಗೆ ಮಾತಾಡೋದಿಲ್ಲ. ನಾರ್ಮಲ್ ಆಗಿ PU ಹೋದಾಗ ನಾವು ಫೌಂಡೇಶನ್ ಕೋರ್ಸ್ಗಳು CET, NEET, JEE ಬಗ್ಗೆ ಮಾತಾಡ್ತೀವಿ. ನಮ್ಮ ಸಂಸ್ಥೆ ಒಂದು ಮಗುವಿನ ಮುಂದಿನ ಶಿಕ್ಷಣಕ್ಕೆ ಅನುಕೂಲಕರವಾಗಿ 5ನೇ ಕ್ಲಾಸ್ನಿಂದ ನಾವು ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತೇವೆ. ಇದರ ಉದ್ದೇಶ ಮುಂದಿನ ಮಗುವಿನ PU ಏನಿದೆ ಆ ಸಂದರ್ಭದಲ್ಲಿ ಸಹಕಾರಿಯಾಗಲಿ ಅಂತ. ಅದು ಆ ದಿಟ್ಟಿನಲ್ಲಿ ಸ್ಪರ್ಧಾತ್ಮಕ ವ್ಯವಸ್ಥೆ ಏನಿದೆ ಅದಕ್ಕೆ ನಮ್ಮಂದ ಪೂರ್ವ ತಯಾರಿಗಳು ನಡೀತಾ ಇದೆ. ಈಗ ಮಕ್ಕಳ ಆರೋಗ್ಯ ದೃಷ್ಟಿಯಾಗಿರ್ಬೋದು ಅಥವಾ ದೈಹಿಕವಾಗಿ ದೃಢವಾಗಲು ಆ ಕ್ರೀಡೆ ಅತ್ಯಂತ ಮುಖ್ಯವಾಗಿರುವುದು ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಹಾಗೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಕಾಂಪಿಟೇಷನ್ ಇರುತ್ತೆ, ಬೇರೆ ಬೇರೆ ಸ್ಪರ್ಧೆಗಳಿರುತ್ತೆ. ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ? ನಮ್ಮಲ್ಲಿ ಪ್ರತಿ ವಾರ ಕರಾಟೆ ಶಿಬಿರಗಳು ನಡೆಯುತ್ತೆ, ಯೋಗಗಳು ನಡೆಯುತ್ತೆ, ಭರತನಾಟ್ಯಗಳಿದೆ. ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಇದೆ, ಯಕ್ಷಗಾನದ ಟ್ರೈನಿಂಗ್ ನಡೆಯುತ್ತೆ. ಆರ್ಟ್ ಅಂಡ್ ಕ್ರಾಫ್ಟ್ಗಳಿವೆ. ಮಕ್ಕಳ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಯಾವುದೆಲ್ಲ ಬೇಕು ಅದೆಲ್ಲವೂ ಕೂಡ ನಮ್ಮ ಶಾಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಒಂದು ನೀವು ಹೇಳಿದ ಹಾಗೆ ಇವೆಲ್ಲವೂ ಆಗ್ಬೇಕಾದ್ರೆ ಒಂದು ಉತ್ತಮವಾದ ಸಿಬ್ಬಂದಿ ವರ್ಗ ಕೂಡ ಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಪೇರೆಂಟ್ಸ್ ಗಳು ಬಂದಾಗ ಒಂದು ಶಿಕ್ಷಕರ ಜೊತೆ ಒಂದು ಬಾಂಧವ್ಯನ ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಶಿಕ್ಷಕರ ಜೊತೆ ಉತ್ತಮವಾದ ಬಾಂಧವ್ಯ ಇಟ್ಕೊಂಡಾಗ ಕೂಡ ಆ ಮಕ್ಕಳ ಒಂದು ಜೀವನವನ್ನು ರೂಪಿಸ್ಕೊಳ್ಳೋಕ್ಕೂ ಸಾಧ್ಯ, ಒಂದು ಸಂಸ್ಥೆಯು ಕೂಡ ಬೆಳೆಯಲು ಸಾಧ್ಯ ಆಗತ್ತೆ. ಆ ಮಕ್ಕಳು ಮತ್ತು ಶಿಕ್ಷಕರ ನಡುವಿನ ಬಾಂಧವ್ಯ ಯಾವ ರೀತಿಯಾಗಿದೆ? ಇಲ್ಲಿ ಪ್ರತಿ 2.5 ತಿಂಗಳಿಗೊಮ್ಮೆ ಪೇರೆಂಟ್ ಮೀಟಿಂಗ್ ನಡೆಯುತ್ತೆ. ಸಂಜೆ 6ರಿಂದ 8 ಗಂಟೆ ತನಕ ಪೋಷಕರು ನಮ್ಮ ಶಿಕ್ಷಕರಿಗೆ ಫೋನ್ ಮಾಡಬಹುದು. ಅವರ ಮಗುವಿನ ವಿಚಾರದಲ್ಲಿ ಅವರು ಶಿಕ್ಷಕರೊಂದಿಗೆ ಮಾತನಾಡಬಹುದು. ಇದು ಪ್ರತಿದಿನ 6ರಿಂದ 8 ಗಂಟೆ ತನಕ ನಡೆಯುತ್ತೆ. ಮತ್ತೇನಾದರೂ ವಿಚಾರಗಳು ಇದ್ದಲ್ಲಿ ನೇರವಾಗಿ ಸಂಸ್ಥೆಯನ್ನು ಸಂಪರ್ಕ ಮಾಡಬಹುದು. ಸಂಪರ್ಕ ಮಾಡಿದಾಗ ಇಲ್ಲಿ ಪ್ರಿನ್ಸಿಪಾಲ್ರು ಆಯಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಟೀಚರ್ನ ಕರೆಸಿ ಅವರ ಸಮಸ್ಯೆಗಳು ಪರಿಹಾರ ಮಾಡ್ತಾರೆ. ಈಗ ಪೋಷಕರು ಕೂಡ ಸ್ಕೂಲ್ಗಳಿಗೆ ಬರ್ತಾ ಇರ್ತಾರೆ, ನಿಮ್ಮ ಬಳಿಯೂ ಕೂಡ ಬರ್ತಿರ್ತಾರೆ. ಆ ಟೈಮಲ್ಲಿ ಯಾವತ್ತಾರು ಈಗ ಪ್ರತಿಯೊಂದು ಶಿಕ್ಷಣ ಕ್ಷೇತ್ರ ಅಂತ ಬಂದಾಗ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸವಾಲುಗಳು ಸಹಜವಾಗಿ ಇದ್ದಿರತ್ತೆ. ಯಾವತ್ತಾರು ಒಂದು 8 ವರ್ಷಗಳ ಜರ್ನಿಯಲ್ಲಿ ಹೌದಪ್ಪ ಇದೊಂದು ಅತ್ಯಂತ ಕಠಿಣ ಸವಾಲಾಗಿತ್ತು ಅಂತ ಅನ್ಸುತ್ತೆ ಯಾವುದು? ಸವಾಲುಗಳು ನೋಡಿ, ಜನರ ನಿರೀಕ್ಷೆ ಇರುತ್ತೆ, ದೊಡ್ಡದಿರುತ್ತೆ. ನಿರೀಕ್ಷೆಗಳು ದೊಡ್ಡದಿರುತ್ತೆ. ಆ ನಿರೀಕ್ಷೆಗೆ ತಕ್ಕಂತೆ ನಾವು ನಂಬಿದ ಸಂಸ್ಥೆ ಕೆಲಸ ಮಾಡಬೇಕು ಅಂತ ಅವರು ಆಶಿಸ್ತಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಸಂಸ್ಥೆ ಕೂಡ ಆ ದೃಷ್ಟಿಯಲ್ಲಿ ಕೆಲಸಗಳು ಮಾಡುತ್ತೆ. ಕೆಲವು ಬಾರಿ ಅವರು ಪ್ರಶ್ನೆಗಳನ್ನ ಮಾಡ್ತಾರೆ, ಅದು ಸಮಂಜಸವಾಗಿರುತ್ತೆ. ನಾವು ಅದಕ್ಕೆ ಉತ್ತರಿಸಬೇಕಾದ ಜಾಗದಲ್ಲಿ ಕೂತಿದ್ದೇವೆ, ಮಾಡ್ತೇವೆ, ಮಾಡಲೇಬೇಕಾದ ಅನಿವಾರ್ಯತೆ ಅಲ್ವಾ? ಯಾಕಂದ್ರೆ ಪೋಷಕರು ಕೂಡ ಮಕ್ಕಳನ್ನ ಶಾಲೆಗೆ ಸೇರಿಸೋದ್ರಲ್ಲಿ ಅದು ಇತ್ತೀಚಿನ ಪೋಷಕರು ಹಲವಾರು ರೀತಿಯ ಯಾವ ಶಾಲೆ ಏನು ಅನ್ನುವಂಥದ್ದು ಹಲವಾರು ರೀತಿಯ ಒಂದು ರೀತಿಯಲ್ಲಿ ಸೆಲೆಕ್ಷನ್ ಮಾಡೋ ರೀತಿಯಲ್ಲಿ ಸರ್ಚ್ಗಳನ್ನ ಮಾಡ್ತಿರ್ತಾರೆ. ನಿಂಬಳಿಯೂ ಕೂಡ ಬರ್ತಾರೆ, ನಿಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ಬೆನಿಫಿಟ್ಸ್ ಗಳಿದಾವೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥ ಹಲವಾರು ರೀತಿಯ ಚರ್ಚೆಗಳನ್ನು ಸಹಜವಾಗಿ ಈಗಿನ ಪೇರೆಂಟ್ಸ್ ಮಾಡ್ತಾರೆ. ಹಾಗೆ ಬಂದಂತ ಪೇರೆಂಟ್ಸ್ ಗಳಿಗೆ ನೀವು ಯಾವ ರೀತಿ ಕನ್ವಿನ್ಸ್ ಮಾಡೋ ಕೆಲಸ ಮಾಡ್ತೀರಾ? ನೋಡಿ, ನಮ್ಮ ಸಂಸ್ಥೆ 3 ಪ್ರಮುಖ ವಿಷಯಗಳ ಮೇಲೆ ಕೆಲಸ ಮಾಡುತ್ತೆ. ಒಂದು ಸಂಸ್ಕಾರ, ಒಂದು ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಮತ್ತೆ ಹೊಟ್ಟೆ ತುಂಬ ಊಟ. ಇದೇ 3 ವಿಷಯಗಳು ಮೇಲೆ ನಮ್ಮ ಸಂಸ್ಥೆ ಕೆಲಸ. ಒಂದು ಬಂದ ಮಗುವಿಗೆ ಊಟ, ಸಂಸ್ಕಾರ, ಶಿಕ್ಷಣ, ಇವು 3 ನಿಮ್ಮ ಒಂದು ಸಂಸ್ಥೆಯ ಮುಖ್ಯ ಧ್ಯೇಯ. ಒಂದು ಮಗುವಿಗೆ ಬೇಕಾಗುವುದು ಇದು 3. ಇದು 3 ಕೂಡ ನಿಮ್ಮ ಸಂಸ್ಥೆ ನೀಡುತ್ತೆ. ಮತ್ತೆ ಇದಕ್ಕಿಂತ ಜಾಸ್ತಿ ಒಂದು ಮಗುವಿಗೆ ಬೇಕಾಗಿದೆ.
ಇದಕ್ಕಿಂತ ಜಾಸ್ತಿ ಐಷಾರಾಮಿ ವ್ಯವಸ್ಥೆಗಳು ಮಗು ಬೇಕಾಗಿಲ್ಲ. ಎಸ್ ಕರೆಕ್ಟ್. ನಮ್ಮ ಹಾಸ್ಟೆಲ್ಗಳು 4 ಮಕ್ಕಳಿಗೆ ಒಂದು ಹಾಸ್ಟೆಲ್ ಇದೆ. ಎಸ್, ನಾನು ಅದೇ ಕೇಳ್ಬೇಕಂತ ಮಾಡಿದ್ದೆ. ಹಾಸ್ಟೆಲ್ನ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಅಲ್ಲೊಂದು ಫುಡ್ಡಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಮಕ್ಕಳ ಒಂದು ನಾನು ಅವಾಗ ಹೇಳಿದಾಗ ಸಣ್ಣ ಮಕ್ಕಳು 5 ರಿಂದ 10 ವರ್ಷ ಮಕ್ಕಳು ತುಂಬಾ ಚಿಕ್ಕವರಾಗಿರುವ ಹಿನ್ನೆಲೆಯಲ್ಲಿ ಅವರ ಒಂದು ಸೆಕ್ಯೂರ್ ದೃಷ್ಟಿಯಿಂದ ಯಾವ ರೀತಿಯಾದ ವ್ಯವಸ್ಥೆಗಳನ್ನ ಅಲ್ಲಿ ಮಾಡಲಾಗಿದೆ? 4 ರಿಂದ 5 ಮಕ್ಕಳಿಗೆ ಒಂದು ರೂಮ್ ಇರುತ್ತೆ. ಓಕೆ ಅಟ್ಯಾಚ್ಡ್ ಟಾಯ್ಲೆಟ್, ಬಾತ್ರೂಮ್ ಇರುತ್ತೆ. ಪ್ರತಿಯೊಂದು ಮಗುವಿಗೂ ಸಿಂಗಲ್ ಕಾಟ್ಗಳಿದೆ. ಓಕೆ ಸ್ಟಡಿ ಅವರ್ಸ್ಗೆ ಪ್ರತ್ಯೇಕ ರೂಮ್ಗಳಿದೆ. ಓಕೆ ಸ್ಟಡಿ ಅವರ್ಸ್ ಅನ್ನು ನಮ್ಮಲ್ಲಿ ಕ್ಲಾಸಲ್ಲಿ ಪಾಠ ಮಾಡಿದ ಶಿಕ್ಷಕರೇ ಸ್ಟಡಿ ಅವರ್ ಅನ್ನು ನೋಡ್ಕೊಳ್ತಾರೆ. ಓಕೆ ಸ್ಟಡಿ ಅವರ್ಸ್ ಯಾವ ಮಕ್ಕಳು ಪಾಠ ಮಾಡಿದ್ದಾರೆ ಅದೇ ಶಿಕ್ಷಕರು ನೋಡ್ಕೊಳ್ತಾರೆ. ಓಕೆ ಸಂಸ್ಥೆಯ ಶಿಸ್ತು, ಹಾಸ್ಟೆಲ್ನ ಶಿಸ್ತುಗಳನ್ನು ವಾರ್ಡರ್ಗಳು ನೋಡ್ಕೊಳ್ತಾರೆ. ಓಕೆ ವಾರ್ಡರ್ನ ನೋಡ್ಕೊಳ್ತಾರೆ. ಈಗ ಹೆಚ್ಚು ಕಮ್ಮಿ ನಮ್ಮ ಈ ಹೊಸ ಹಾಸ್ಟೆಲ್ ಪ್ರಾರಂಭ ಆಗಿ ಇದ್ರ ತನಕ ಅದ್ಭುತವಾದ ಶಿಸ್ತು ಮತ್ತೆ ಊಟದಲ್ಲಿ ಮಕ್ಕಳು ಕಂಫರ್ಟ್ ಇದ್ದಾರೆ. ಆ ವ್ಯವಸ್ಥೆಗಳು ನಡೀತಾ ಇದೆ. ಓಕೆ, ಊಟದ ವ್ಯವಸ್ಥೆ ಕೂಡ ವೆಜ್ ನಾನ್ ವೆಜ್ ಎಲ್ಲಾ ರೀತಿಯ ಫೆಸಿಲಿಟಿ ವೆಜ್ ಇದೆ. ವೆಜ್ ಇದೆ. ವಾರಕ್ಕೆ 3 ದಿನ ನಾನ್ ವೆಜ್ ಕೊಡ್ತೀವಿ. ಓಕೆ, ವೆಜ್ ಮಕ್ಕಳಿಗೆ ಸಪರೇಟ್ ವೆಜ್ ಸ್ಪೆಷಲ್ಗಳು ಬರುತ್ತೆ. ಈ ರೀತಿಯಲ್ಲಿ ಸಂಸ್ಥೆಗಳು ನಡೀತಾ ಇದೆ. ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಸುಸಜ್ಜಿತವಾಗಿದೆ. ಓಕೆ, ಅದೇ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಬೆಳೀತಾ ಹೋದಾಗೆ ಬೇರೆ ಇನ್ನೇನಾದ್ರೂ ಮಾಡಬೇಕು, ಶಿಕ್ಷಣಕ್ಕೆ ಕೊಡುಗೆ ನೀಡಬೇಕು ಅಥವಾ ಇನ್ನೊಂದೇನು ಮಾಡಬೇಕು ಅನ್ನೋ ಹಲವು. ಈಗ ನಿಮ್ದೆ ತಗೊಂಡ್ರೆ ಸ್ಟಾರ್ಟಿಂಗ್ ಶಿಕ್ಷಣ ಸಂಸ್ಥೆನ ಮಾಡ್ತೀರಾ, ಈ ಬಾರಿ ಹಾಸ್ಟೆಲ್ ಬೋರ್ಡಿಂಗ್ ಕೂಡ ಮಾಡಿರುವಂತ. ಹಾಗೆ ಮುಂದಿನ ದಿನಗಳಲ್ಲಿ VSS ಶಿಕ್ಷಣ ಸಂಸ್ಥೆಯಿಂದ ಏನ್ ನಿರೀಕ್ಷೆ ಮಾಡಬಹುದು? ಈಗ ಮುಂದಿನ ದಿನಗಳಲ್ಲಿ ಇನ್ನೊಂದು ಹೊಸ ಹಾಸ್ಟೆಲ್ ನಿರ್ಮಾಣ ಆಗಬೇಕು. ನಮಗೆ ಮುಂದಿನ ವರ್ಷ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಬೆಡ್ಗಳ ಸಂಖ್ಯೆ ಇಲ್ಲ. ಆದ್ರಿಂದ ಪ್ರಥಮವಾಗಿ ನಮಗೆ ನೆಕ್ಸ್ಟ್ ಇಯರ್ ಒಂದು ಹಾಸ್ಟೆಲ್ ಬೇಕು. ಓಕೆ, ಎರಡನೇದಾಗಿ ಒಂದು PU ಕಾಲೇಜುಗಳನ್ನು ಆರಂಭ ಮಾಡಬೇಕು. ನಾನು ಅದೇ ಕೇಳಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ 1 ರಿಂದ 10th ತನಕ ಉತ್ತಮವಾದ ಶಿಕ್ಷಣವನ್ನು ನೀಡ್ತಾ ಇದ್ದೀರಾ. ಅದೇ ರೀತಿಯಲ್ಲಿ PU ಕುರಿತಾಗಿ ಮಾಡಿದರೆ ಯಾವ್ದೋ ಆ ಒಂದು PU ಕಾಲೇಜು ಕೂಡ ಯಾವ ಒಂದು ಕಲ್ಪನೆಯಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರ್, ಇಲ್ಲಿ ಬಿಲ್ಡಿಂಗ್ಗಳು ಕಟ್ಟೋದು, ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಮಾಡೋದು ಸುಲಭ. ಅದು ಒಬ್ಬ ಇಂಜಿನಿಯರ್ಗೆ ನಾವು ಕೊಟ್ಬಿಟ್ರೆ ಮಾಡ್ತಾರೆ. ಆದರೆ ನಂತರದ ದಿನಗಳಿದೆಯಲ್ಲ, ಅಲ್ಲಿ ನಮ್ಮ ಕೆಲಸಗಳ ಪ್ರಾರಂಭ ಆಗುತ್ತೆ. ಒಂದು ಅತ್ಯುನ್ನತವಾದ PU ಶಿಕ್ಷಣ, ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿಭಾಗವನ್ನು ಆಲೋಚನೆ ಮಾಡಿದರೆ ನಾವು ಅತ್ಯುನ್ನತವಾದ ಶಿಕ್ಷಣ ಸಂಸ್ಥೆ ಕಟ್ಟಿದ್ದೀವಿ ಅನ್ನುವ ಸಂತೃಪ್ತಿ ಇದೆ. PU ಕಟ್ಟಬೇಕು, ಇದೇ ಗುಣಮಟ್ಟದ ಶಿಕ್ಷಣ ಇನ್ನೊಂದು ಶಿಕ್ಷಣ ಸಂಸ್ಥೆಯನ್ನು PU ಲೆವೆಲ್ ಅಲ್ಲಿ ಕಟ್ಟಬೇಕು ಅನ್ನೋದಿದೆ. ಅದಕ್ಕೊಂದಿಷ್ಟು ತಂಡಗಳ ತಯಾರಿ ಆಗ್ತಾ ಇದೆ. ಅತ್ಯುತ್ತಮ ತಂಡಗಳನ್ನು ಸೆಟ್ ಮಾಡಿಕೊಂಡು PU ಸ್ಟಾರ್ಟ್ ಮಾಡಬೇಕು ಅನ್ನೋ ಬಯಕೆ. ಅಂದ್ರೆ ಇನ್ನು ಎಷ್ಟು ವರ್ಷದಲ್ಲಿ VSS ನಿಂದ ಈ ಒಂದು PU ಶಿಕ್ಷಣವನ್ನ ನಿರೀಕ್ಷೆ ಮಾಡಿ? 2028 ಜೂನಿಗೆ ಆರಂಭ ಆಗುತ್ತೆ. 2 ವರ್ಷದಲ್ಲಿ ಪ್ರತಾಪ್ ಹೆಗ್ಡೆ ಮರಳಿ ಅವರ ಮತ್ತೊಂದು ಕನಸು ನನಸಾಗತ್ತಾಗುತ್ತೆ. ಓಕೆ ಸರ್, ಈ ನಾನೀಗ ಶಿಕ್ಷಣದ ಕುರಿತಾಗಿ ಇಷ್ಟು ಅಂತ ಮಾತಾಡಿದೆ. ಇದನ್ನು ಹೊರತಾಗಿ ಮಾತಾಡೋದು ಹೆಚ್ಚಿನದಾಗಿ ಪ್ರತಾಪ್ ಹೆಗ್ಡೆ ಮರಳಿ ಅವರನ್ನ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು ಜಾಸ್ತಿ ಇದ್ದಾರೆ. ರಾಜಕೀಯದ ಕ್ಷೇತ್ರದಲ್ಲೂ ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಚಾಪನ್ನ ಮೂಡಿಸಿದ್ದೀರಾ. ಒಂದೊಂದೇ ಆಗಿ ತಗೊಂಡೋಗ್ತಾ ಹೋದ್ರೆ 2016ರಲ್ಲಿ ನೀವು ಸಂಘಟನೆ ಅಂತ ಬಂದಾಗ ಬಿಜೆಪಿ ಪಕ್ಷ ಇದೆ, ಅಧಿಕಾರದಲ್ಲೂ ಕೂಡ ಇರಲಿಲ್ಲ, ಇಲ್ಲಿ ಶಾಸಕರು ಕೂಡ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬ್ರಹ್ಮಾವರ ಬಿಜೆಪಿ ಮಂಡಲದ ಅಧ್ಯಕ್ಷ ಆಗ್ತೀರಾ. ಆ ಸಂದರ್ಭದಲ್ಲಿ ಒಬ್ಬ ಮಂಡಲ ಅಧ್ಯಕ್ಷರಾಗಿ ಯಾವ ರೀತಿಯ ಸಂಘಟನೆ ಆಗಿರ್ಬೋದು? ಯಾಕಂದ್ರೆ ಅಧಿಕಾರ ಇದ್ದಾಗ ಬೇರೆ, ಅಧಿಕಾರ ಇಲ್ಲದೆ ಇರುವಾಗ ಬೇರೆ. ಎಷ್ಟು ಸವಾಲಾಗಿತ್ತು ಆ ಟೈಮ್? ನಾವು 2016ರಲ್ಲಿ ಮಂಡಲ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಪಕ್ಷ ರಾಜ್ಯದಲ್ಲೂ ಅಧಿಕಾರ ಇರಲಿಲ್ಲ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲೂ ಅಧಿಕಾರದಲ್ಲಿ. ಆ ಸಂದರ್ಭದಲ್ಲಿ ಪಕ್ಷ ಸ್ವಲ್ಪ ಯಡಿಯೂರಪ್ಪ ಆ ತಂಡ ಕೂಡ KJP ಅಂತ ಹೇಳ್ಕೊಂಡು ಹೊರಗೆ ಹೋಗಿತ್ತು. ಆದ್ರೆ ನಮ್ಮ ಕಾರ್ಯಕರ್ತರ ತಂಡ, ನಾವು 2013 ಚುನಾವಣೆಯಲ್ಲಿ ನಾವು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ 39,000 ಓಟುಗಳಿಂದ ಸೋತಿದ್ವಿ. ನಮ್ಮ ಸೋಲಿನ ಅಂತರ 39,000 ಓಟುಗಳಿತ್ತು. ಪ್ರಮೋದ್ ಮುದ್ರಾಜು ಕಾಂಗ್ರೆಸ್ನಿಂದ 39,000 ಅಂತರದಲ್ಲಿ ವಿಜಯ ಆಗಿತ್ತು. ಅವತ್ತು 2018 ನಮ್ಮ ಚುನಾವಣೆ ಏನಿತ್ತು, ಚುನಾವಣೆಯಲ್ಲಿ ಆ ಅಂತರ ನಮ್ಮನ್ನು ಭಾರಿ ದೊಡ್ಡ ಕಾಡ್ತಾ ಇತ್ತು. 39,000 ಅಂತರವನ್ನು ಹೊಡಿಬೇಕಾದಂತ ಅತಿ ದೊಡ್ಡ. ಆದ್ರೆ ಹೊಡೆದು ಲೀಡ್ ಅನ್ನು ಕೂಡ ತಗೊಳ್ಬೇಕಾದೊಂದು. ಆದರೆ ಅವತ್ತಿನ ಕಾಲಘಟ್ಟವನ್ನು ನಾವು ಆಲೋಚನೆ ಮಾಡಿದಾಗ 39,000 ಮತಗಳ ಹಿನ್ನಡೆ ಇದ್ರು ಕೂಡ ನಮ್ಮ ಯಾವುದೇ ಒಬ್ಬ ಕಾರ್ಯಕರ್ತ ಕೂಡ ಕಾಂಗ್ರೆಸ್ಗೆ ಹೋಗಿರಲಿಲ್ಲ. ನಮ್ಮ ಕ್ಯಾಡರ್ ಅನ್ನುವಂಥದ್ದು ಗಟ್ಟಿಯಾಗಿ ಪಕ್ಷದೊಂದಿಗೆ ನಿಂತಿತ್ತು. ಆ 5 ವರ್ಷಗಳ ಅವಧಿಯಲ್ಲಿ ನಮ್ಮ ಕಾರ್ಯಕರ್ತ ಹೋರಾಡಿದ ಪರಿ
ಆ ಹೋರಾಟದ ಅವನ ವಿರಾಟ ಸ್ವರೂಪವನ್ನು ಅವತ್ತು ತೋರಿಸಿದ್ದ. ಆ ಹೋರಾಟದಿಂದಾಗಿ 2018 ಚುನಾವಣೆ ಏನಿತ್ತು, ಆ ಚುನಾವಣೆಯಲ್ಲಿ ನಾವು 13,000 ಅಂತರದಿಂದ ನಾವು ವಿನ್ ಆದ್ವಿ. 39,000 ನಮ್ಮ ಹಿನ್ನಡೆಯನ್ನು ಹೊಡೆದು 13,000 ಅಂತರದ ವಿಜಯ ನಮ್ಮ ಪಾರ್ಟಿಗಾಯ್ತು. ಆ ಸಂದರ್ಭದಲ್ಲಿ ಯಾಕಂದ್ರೆ ಸಂಘಟನೆ ಅಂತ ಬಂದಾಗ ಅಧಿಕಾರ ಇಲ್ಲದಿದ್ದಾಗ ನೀವು ಸಂಘಟನೆ ಮಾಡೋದಕ್ಕೆ ಸವಾಲಾಗಿರುತ್ತೆ, ಕಾರ್ಯಕರ್ತರು ಬರ್ತಿರತ್ತೆ, ಅಲ್ಲದೆ ಆಡಳಿತ ಪಕ್ಷದವರ ಆ ಒಂದು ರೀತಿಯಲ್ಲಿ ಅವ್ರದ್ದು ಕೂಡ ಕೆಲವೊಂದು ರೀತಿಯಲ್ಲೇ ತೊಂದರೆಗಳನ್ನ ಸಹಜವಾಗಿ ಕೊಡ್ತಾರೆ ಅಧಿಕಾರ ಇದ್ದ ಸಂದರ್ಭದಲ್ಲಿ. ಅವೆಲ್ಲವನ್ನು ಒಬ್ಬ ಅಧ್ಯಕ್ಷರಾಗಿ ಯಾವ ರೀತಿಗೆ ಫೇಸ್ ಮಾಡ್ತಾ ಇದ್ರಿ? 2016ರಲ್ಲಿ ನಾವು ಮಂಡಲ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡಾಗ ನಮ್ಮ ಕಾರ್ಯಕರ್ತರಲ್ಲಿ ಪ್ರಥಮವಾಗಿ ನಾವು ಮುಂದಿನ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನುವ ನಂಬಿಕೆನೇ ಇರಲಿಲ್ಲ. ಅಂತರ ಅವನನ್ನು ಕಾಡ್ತಾ ಇತ್ತು. ಇಷ್ಟು ದೊಡ್ಡ ಅಂತರವನ್ನು ನಮ್ಗೆ ಹೊಡಿಲಿಕ್ಕೆ ಸಾಧ್ಯವ. ಮತ್ತೆ ಅವತ್ತು ಶಾಸಕರಾಗಿದ್ದವರು ಮತ್ತು ಆ ಸಂದರ್ಭ ಸಚಿವರು ಕೂಡ ಆಗಿದ್ರು ನಮ್ಮ ಪ್ರಮೋದ್ ಮಧ್ವರಾಜ್, ಅವರು ಕೂಡ ವರ್ಚಸ್ಸಿ ನಾಯಕ. ಆ ಸಂದರ್ಭದಲ್ಲಿ ಪ್ರಥಮವಾಗಿ ಕಾರ್ಯಕರ್ತನಲ್ಲಿ ನಾವು ನಮಗೆ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನೋ ನಂಬಿಕೆ ಹುಟ್ಟಿಸುವ ಪ್ರಯತ್ನವನ್ನು ಮಾಡಿ ನಾವೊಂದು 4 ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಾವು ಕಾರ್ಯಕರ್ತರನ್ನು ಸಭೆಗಳು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಮ್ಮ ಕಾರ್ಯಕರ್ತ ಒಂದು ದಿಕ್ಕಿನಲ್ಲಿ ಒಟ್ಟಾಗ್ಲಿಕ್ಕೆ ಪ್ರಾರಂಭ ಆದ. ಅಲ್ಲಲ್ಲಿ ನಮ್ಮ ಒಂದೊಂದು ಸಭೆಗಳಲ್ಲಿ ಒಂದು 4 ಪಂಚಾಯತ್ಗಳು ಸೇರಿಸಿ ಮಾಡಿದಾಗ 1,000-1,500 ಜನ ಸೇರ್ಲಿಕ್ಕೆ ಸ್ಟಾರ್ಟ್ ಆದ್ರು. ಅಧಿಕಾರ ಇಲ್ಲದ ಸಂದರ್ಭದಲ್ಲೂ ಕೂಡ 1,500 ಜನ ನಮ್ಮ ಸಭೆಗಳಿಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಕಾರ್ಯಕರ್ತನಿಗೆ ಧೈರ್ಯ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾವು ಗೆಲ್ಲಿಕ್ಕೆ ಸಾಧ್ಯ, ಹೋರಾಟ ಮಾಡಿದ್ರೆ ಗೆಲ್ತೀವಿ ಅನ್ನೋದು ಅವನ ಮನಸ್ಸಿನಲ್ಲಿ ಬಂದಾಗ ಅವ ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅದರ ನಂತರ ನಾವು ವಿನ್ ಆದ್ವಿ. ಇವತ್ತು ಪಕ್ಷ ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ಸದೃಢವಾಗಿ ಸದೃಢವಾಗಿ. ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅದು 5 ವಿಧಾನಸಭಾ ಕ್ಷೇತ್ರದಲ್ಲಿ, ಯಾಕಂದ್ರೆ ನಾನು 5 ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡಿದ್ದೇನೆ, ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಟಿಕೆಟ್ ಕೊಟ್ಟಿದೆ, ಗೆಲ್ತಾರೆ ಅಂದ್ರೆ ಅದು ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅನ್ಸುತ್ತೆ ಬಿಜೆಪಿ. ಇವತ್ತು 2016ರ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿದಾಗ ಇವತ್ತು 2026ರಲ್ಲಿ ಪಕ್ಷ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಪಕ್ಷ ಬಲಿಷ್ಠವಾದ ಕಾರ್ಯಕರ್ತರ ಪಡೆ ಇವತ್ತು ನಮ್ಮ ಹತ್ರ ಇದೆ. ನಮ್ಗೆ ಇವತ್ತು ಯಾವುದೇ ಚುನಾವಣೆಗಳು ಸವಾಲಲ್ಲ ಅನ್ನುವ ಮಟ್ಟಕ್ಕೆ ಪಕ್ಷ ಬೆಳೆದಿದೆ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಗೆಲ್ಲಿಸ್ಕೊಂಡು ಬರಬಲ್ಲಂತ ಕಾರ್ಯಕರ್ತರ ತಂಡ ನಮ್ಮ ಮಟ್ಟಿಗಿದೆ. ಅದೇ ರೀತಿಯಲ್ಲಿ 2016ರಲ್ಲಿ ನೀವು ಮತ್ತೊಂದು ಪ್ರಮುಖವಾಗಿ ಆ ಜಿಲ್ಲಾ ಪಂಚಾಯತಿಯ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತೀರಾ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ನೀವು ಮೊದಲ ಬಾರಿ ಗೆಲುವನ್ನ ಕಾಣ್ತೀರಾ. ಅಲ್ಲಿಯೂ ಕೂಡ ಮಹತ್ವ ಜವಾಬ್ದಾರಿಗಳನ್ನ ನಿರ್ವಹಿಸ್ತೀರಾ. ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವ ಅತ್ಯಂತ ಯಶಸ್ವಿ ಒಬ್ಬ ಚುನಾಯಿತ ಜನಪ್ರತಿನಿಧಿಯಾಗಿ ನಿಮ್ಮ ಒಂದು ಏನು ಕ್ಷೇತ್ರ ವ್ಯಾಪ್ತಿಗೆ ಪ್ರತಾಪ್ ಹೆಗ್ಡೆ ಮರಳಿ ಅವರ ಕೊಡುಗೆ ಏನು? 2016ರ ಜಿಲ್ಲಾ ಪಂಚಾಯತ್ನ ಚುನಾವಣೆಯಲ್ಲಿ ನಾನು 5,900 ಚಿಲ್ಲರೆ ಅಂತರಗಳಿಂದ ವಿಜಯಿಸಿದ್ದೇನೆ. ಐ ಥಿಂಕ್ ಕರ್ನಾಟಕದಲ್ಲೇ ದ್ವಿತೀಯ ಸ್ಥಾನದಲ್ಲಿ ನಾನು ನನ್ನ ಲೀಡಿಂಗ್ ಓಟ್. ಅದರ ನಂತರ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯತ್ನ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಅವತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಒಂದು ವಾಟರ್ ಸಪ್ಲೈಗೆ ಅಂತ ಹೇಳಿ ಹೆಚ್ಚು ಕಮ್ಮಿ ನಮಗೆ ಒಂದು ಹತ್ತತ್ರ 70 ಲಕ್ಷ 80 ಲಕ್ಷ 1 ಕೋಟಿ ತನಕ ವರ್ಷಕ್ಕೆ ಹಣ ಬರ್ತಾ ಇದೆ. ರಸ್ತೆ ಅಭಿವೃದ್ಧಿ ಇತರ ಕಾಮಗಾರಿಗಳಿಗೆ ಹೆಚ್ಚು ಕಮ್ಮಿ 30ರಿಂದ 50 ಲಕ್ಷಗಳ ತನಕ ಹಣ ಬರ್ತಾ ಇದೆ. ಇವತ್ತಿಗೂ ನನಗೆ ಸಂತೋಷ ಪಡುವ ವಿಷಯ ಹೇಳಿದ್ರೆ, ನಾನು ಜಿಲ್ಲಾ ಪಂಚಾಯತ್ನ ಸದಸ್ಯನಾಗಿದ್ದಾಗ ವಾಟರ್ ಸಪ್ಲೈಯಲ್ಲಿ ನಾನು ದೊಡ್ಡ ಮೊತ್ತದ ಹಣಗಳನ್ನು ಒಂದೇ ಪ್ರೋಗ್ರಾಮಿಗೆ ಇಟ್ಟೆ. ಒಂದೊಂದು ಪಂಚಾಯತಿಗೆ ಒಂದು ಯೋಜನೆಗೆ 30 ಲಕ್ಷ 50 ಲಕ್ಷ ರೂಪಾಯಿಗಳ ಹಣವನ್ನು ಇಡ್ಲಿಕ್ಕೆ ಹೋದೆ. ನನ್ನ 5 ವರ್ಷದ ಜಿಲ್ಲಾ ಪಂಚಾಯತ್ನ ಅವಧಿಯಲ್ಲಿ ಹೆಚ್ಚು ಕಮ್ಮಿ ಎಲ್ಲಾ ಪಂಚಾಯತಿಗಳಿಗೆ 50 ಲಕ್ಷದ ಯೋಜನೆಗಳನ್ನು ಕೊಟ್ಟೆ. ಆ ಯೋಜನೆಗಳು ಹೇಗಿತ್ತು ಕೇಳಿದ್ರೆ, ನದಿ ಮೂಲಗಳಿಂದ ನೀರನ್ನು ಪಂಪ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ನದಿ ಮೂಲಗಳಿಂದ ಶುದ್ಧೀಕರಿಸಿದ ನೀರನ್ನು ಕುಡಿಯುವ ನೀರಿಗೆ ಕೊಟ್ಟು ಇವತ್ತು ನಾನು ಆ ಭಾಗಗಳಿಗೆ ಹೋದಾಗ ಖುಷಿ ಆಗತ್ತೆ. ಏನ್ ಕೇಳಿದ್ರೆ, ಸಂಪೂರ್ಣವಾದ ನೀರಾವರಿ ವ್ಯವಸ್ಥೆಗಳಾಯ್ತು. ಅದೇ ಹಣವನ್ನು ನಾವು 5 ಲಕ್ಷ 4 ಲಕ್ಷ 8 ಲಕ್ಷಗಳಾಗಿ ವಿಭಜನೆ ಮಾಡಿದ್ರೆ ನಿಮ್ಗೆ ನೀರಾವರಿ ಅಭಿವೃದ್ಧಿಯ ಒಂದು ಕಾಣ್ತಾ ಇರಲಿಲ್ಲ, ಮತ್ತೆ ಆ ಸಮಸ್ಯೆಗಳ ಬಗ್ಗೆ ಇರ್ತಿಲ್ಲ. ಇವತ್ತೇನಾಗಿದೆ, ಒಂದು ಪಂಚಾಯತ್ನ ಅರ್ಧ ಭಾಗಗಳಿಗೆ ನೀರಾವರಿ ವ್ಯವಸ್ಥೆ ನಿರ್ಮಾಣ ಆಗಿ, ಕುಡಿಯುವ ನೀರಿನ ವ್ಯವಸ್ಥೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಗಿದೆ.
ಅದು ನನಗೆ ಸಂತೃಪ್ತಿಯನ್ನು ಕೊಟ್ಟಿದೆ. ಓಕೆ ಆ ಯೋಜನೆ ಸಂತೃಪ್ತಿಯನ್ನು ಕೊಟ್ಟಿದೆ. ಓಕೆ 2016 ಒಂದು ಮಂಡಲಾಧ್ಯಕ್ಷರಾಗ್ತೀರಾ, ಮತ್ತೊಂದು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗ್ತೀರಾ. ಬಹುಶಃ ನಿಮ್ಮ ರಾಜಕೀಯ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವ ಒಂದು ಇಸ್ವಿ ಅಂದ್ರೆ ಅದು 2016 ಅಂತ ಒಪ್ಕೊಳ್ತೀರಾ? 2016 ನನ್ನ ರಾಜಕಾರಣದ ಅತಿ ದೊಡ್ಡ ಹೆಜ್ಜೆ. Yes. ನನಗೆ ಆವಾಗ ಹೆಚ್ಚು ಕಮ್ಮಿ 32 ವರ್ಷ 31 Okay. ವರ್ಷ ಇರ್ಬೋದು ಆ ಸಂದರ್ಭ. ಚಿಕ್ಕ ವಯಸ್ಸಿನಲ್ಲೇ 2 ಮಹತ್ವದ ಜವಾಬ್ದಾರಿ. ಚಿಕ್ಕ ವಯಸ್ಸಿನಲ್ಲಿ 2 ಮಹತ್ತರ ಜವಾಬ್ದಾರಿಯನ್ನು ನಿಭಾಯಿಸಿದ ಸಂತೃಪ್ತಿ ಕೂಡ ನಮಗಿದೆ. 2018ರಲ್ಲಿ ನಾವು MLA ಚುನಾವಣೆ ವಿನ್ ಆದ್ವಿ. ಎಸ್ 19ರ MP ಚುನಾವಣೆ. ನಾವು ಅದರಿಂದ ಸೋಲೆ ನೋಡ್ಲಿಲ್ಲ. ಎಸ್ ಕರೆಕ್ಟ್. ಅವತ್ತಿನಿಂದ ನಾವು ಉಡುಪಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲೇ ಸೋಲನ್ನು ನೋಡ್ಲಿಲ್ಲ. ಎಸ್ ಯಾವುದು ಎಲ್ಲವೂ ಗೆಲುವಿನ ಸೋಪಾನ ಆಯ್ತು. ಸೋಲು ಅವತ್ತೇ ಕೊನೆ ಆಯ್ತು ಅಂತ ಅಂದ್ಕೊಳ್ತೇನೆ ನಾನು. ಬಹುಶಃ 2013ರ ಚುನಾವಣೆಯೇ ಬಿಜೆಪಿಗೆ ಉಡುಪಿ ಜಿಲ್ಲೆಯಲ್ಲಿ ನಂತರ ನಡೆದಂತ ಎಲ್ಲ ಚುನಾವಣೆಯಲ್ಲೂ ಕೂಡ ಗೆಲ್ಲಬೇಕಂದ್ರೆ ಇಷ್ಟೊಂದು ಸದೃಢವಾಗಿ ಬಿಜೆಪಿ ಉಡುಪಿ ಜಿಲ್ಲೆಯಲ್ಲಿ ಕೇವಲ ಒಂದು ಬ್ರಹ್ಮಾವರ ಅಂತಲ್ಲ, ಉಡುಪಿ ಅಂತಲ್ಲ, ಇಡೀ ನಿಮ್ಮ ಜಿಲ್ಲೆಯಾದ್ಯಂತ ಕೂಡ ಅಷ್ಟು ಪ್ರಬಲವಾಗಿ ಬಿಜೆಪಿ ಬೆಳೆದು ಮೇನ್ ಕಾರಣ ಇದೆ. ಇಲ್ಲಿ ನಮ್ಮ ಕಾರ್ಯಕರ್ತನ ಮನಸ್ಸಲ್ಲಿ ಹಿಂದುತ್ವ ಇದೆ. ಎಸ್ ನೀವು ಕಾರ್ಯಕರ್ತನನ್ನು ಪ್ರಶ್ನೆ ಮಾಡಿದ್ರೆ ನೀನು ಯಾಕೆ ಬಿಜೆಪಿ ಅಂತ ಕೇಳಿದ್ರೆ ನಾನು ಹಿಂದುತ್ವ ಆಗಿರೋದ್ರಿಂದಾಗಿ ಬಿಜೆಪಿ ಅಂತ. ಎಸ್ ಇಲ್ಲಿ ಹಿಂದುತ್ವದ ಬೇರುಗಳು ಗಟ್ಟಿಯಾಗಿವೆ. ಎಸ್ ಕಾಶ್ಮೀರದಲ್ಲಾಗುವ ಸಣ್ಣ ಘಟನೆ, ಬಾಂಗ್ಲಾದಲ್ಲಾಗುವ ಸಣ್ಣ ಘಟನೆ, ಪಾಕಿಸ್ತಾನದಲ್ಲಾಗುವ ಸಣ್ಣ ಘಟನೆಗಳಿಗೆ ನಮ್ಮ ಕರಾವಳಿಯವನಿಗೆ ಹರ್ಟ್ ಆಗತ್ತೆ. ಕರೆಕ್ಟ್. ಅಂದ್ರೆ ಹಿಂದುತ್ವವೇ ನಮ್ಮ ಉಸಿರು. ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಇಲ್ಲಿ ಬಲಗೊಂಡಿದೆ. ಕರೆಕ್ಟ್. ಹಿಂದುತ್ವವೇ ನಮಗೆ ಮೇಜರ್. ಇವತ್ತಿನ ಅತಿ ಹೆಚ್ಚಿನ ನಮ್ಮ ಕಾರ್ಯಕರ್ತರು ಆ ಒಂದು ಉದ್ದೇಶಕ್ಕೋಸ್ಕರ ಬಿಜೆಪಿಯಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಅದೇ ರೀತಿ ಪ್ರಸ್ತುತ ನೀವು ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷ ಕೂಡ ಆಗಿರುವಂತದ್ದು, ಮತ್ತೊಂದು ಜವಾಬ್ದಾರಿ ಬಿಜೆಪಿ ಪಕ್ಷ ನಿಮಗೆ ನೀಡಿರುವಂತದ್ದು. ಆ ಹಂತ ಹಂತವಾಗಿ ನಿಮಗೆ ಜವಾಬ್ದಾರಿಗಳನ್ನ ಬಿಜೆಪಿ ಪಕ್ಷ ನೀಡ್ತಾ ಬಂದಿದೆ. ಆ ಚುನಾವಣೆಗೆ ಸ್ಪರ್ಧೆ ಮಾಡುವ ಅವಕಾಶ ಕೂಡ ಒದಗಿ ಬಂದಿರುವಂತದ್ದು. ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ? ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷನಾಗಿ ನಾನು ಹೆಚ್ಚು ಕಮ್ಮಿ 1 ವರ್ಷಗಳ ಕಳೆದಿದೆ. ಎಸ್ ಪಕ್ಷ ಒಂದಿಷ್ಟು ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿ ನಮ್ಗೆ ನೀಡುತ್ತೆ. ಆ ಕೆಲಸಗಳನ್ನು ನಾವು ಮಾಡ್ತೀವಿ. ಓಕೆ. ನಿಮ್ಗೆ ಯಾವ ವಿಧಾನಸಭಾ ಕ್ಷೇತ್ರ ಜವಾಬ್ದಾರಿ? ನನಗೆ ಕುಂದಾಪುರ ವಿಧಾನಸಭಾ ಕ್ಷೇತ್ರ ಜವಾಬ್ದಾರಿ. ಓಕೆ. ಈಗ ರಾಜಕಾರಣ ಅಂತ ಬಂದಾಗ ಸಹಜವಾಗಿ ಒಂದಲ್ಲ ಒಂದು ನಿರೀಕ್ಷೆಗಳು ಒಬ್ಬ ರಾಜಕಾರಣಿಗೆ ಸಹಜವಾಗಿ ಇಟ್ಕೊಂಡಿರ್ತಾರೆ. ಹಾಗೆ ಪ್ರತಾಪ್ ಹೆಗ್ಡೆ ಮರಳಿಯವರು ರಾಜಕೀಯದ ಕುರಿತಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ? ನಾನು ರಾಜಕಾರಣದಲ್ಲಿ ಇಲ್ಲಿ ತನಕ ಏನು ನಿರೀಕ್ಷೆ ಮಾಡಿಲ್ಲ. ಓಕೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೇನೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಓಕೆ. ಮಂಡಲ ಅಧ್ಯಕ್ಷನಾಗ್ತೇನೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಅದ ನಂತರ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗ್ತೇನೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಏನು ಬಂದಿದೆಯೋ ಅದನ್ನು ಸ್ವೀಕರಿಸಿದ್ದೇವೆ. ಅದಕ್ಕೆ ಪ್ರಾಮಾಣಿಕ ನ್ಯಾಯ ಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಮುಂದಿನ ಗೊತ್ತಿಲ್ಲ. ಅಂದ್ರೆ ಪ್ರತಾಪ್ ಹೆಗ್ಡೆ ಮರಳಿ ಅವರಿಗೆ ರಾಜಕೀಯ ಬಗ್ಗೆ ನಿರೀಕ್ಷೆ ಇಲ್ಲ ಹಾಗಾದ್ರೆ? ಸದ್ಯದಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲ. ಮುಂದಿನ ದಿನಗಳಲ್ಲಿ ಓಕೆ ಅದು ಹೇಳಂಗಿಲ್ಲ ಹಾಗಾದ್ರೆ? ಹೇಳೋದಲ್ಲ, ನನಗೆ ಸದ್ಯದಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲ. ಓಕೆ. ಈಗ ಸದ್ಯದಲ್ಲಿ ಸಂಘಟನೆಯಲ್ಲಿ ಸ್ವಲ್ಪ ತೊಡಗಿಸಿಕೊಳ್ಬೇಕು. ಪಕ್ಷ ಸಂಘಟನೆಯಲ್ಲಿ ನಾನೊಂದು ಇಷ್ಟು ದಿನ ನನ್ನ ಶಾಲೆಯ ಶಿಕ್ಷಣ ವ್ಯವಸ್ಥೆಗಳ ಬಗ್ಗೆ ಹೆಚ್ಚಿನ ಸಮಯವನ್ನು ಕೊಟ್ಟಿದ್ದೆ. ಆ ಕೆಲಸ ನನ್ನದೀಗ ಒಂದು ಹಂತದಲ್ಲಿ ಕೆಲಸಗಳು ನನ್ನ ಮೇಲೆ ಭಾರ, ಶಿಕ್ಷಣ ಸಂಸ್ಥೆ ಭಾರ ಕಮ್ಮಿಯಾಗಿದೆ. ಸ್ವಲ್ಪ ಸಂಘಟನೆ ಬಗ್ಗೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಮುಂದಿನ ನನ್ನ ಟಾಸ್ಕ್ ಏನು ಕೇಳಿದ್ರೆ ಪಕ್ಷ ಸಂಘಟನೆಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಅದು ಎಲ್ಲೋ ನನ್ಗೊಂದು ವರ್ಷದಿಂದ ಸ್ವಲ್ಪ ನಾನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಭಾವನೆ ಇದೆ. ಅದರಿಂದ ಅದನ್ನ ನಾಳೆಯಿಂದ ಅದನ್ನು ಮುಂದಿನ ದಿನದಲ್ಲಿ ಅದನ್ನು ಫುಲ್ಫಿಲ್ ಮಾಡೋ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಪ್ರತಾಪ್ ಹೆಗ್ಡೆ ಅವರಿಗೆ ಪಕ್ಷ ಈಗಾಗಲೇ ನಿಮ್ಮನ್ನು ಹಲವಾರು ಬಾರಿ ಗುರುತಿಸಿದೆ. ಒಂದೊಂದೇ ಹಂತ ಹಂತವಾಗಿ ಸಣ್ಣ ಸಣ್ಣ ಜವಾಬ್ದಾರಿಯಿಂದಾಗಿ ಈಗ ಜಿಲ್ಲಾ ಜವಾಬ್ದಾರಿ ಕೂಡ ನಿಂತಿರೋ ಇವರೆಗೂ ಕೂಡ ನಿಮ್ಮ ಒಂದು ರಾಜಕೀಯ ಜನ ಬಂದು ನಿಂತಿರುವಂತದ್ದು. ಮುಂದೆ ಯಾವ್ದಾದ್ರು ಪಕ್ಷ ಒಂದಿನ ಹೌದು ನೀವಿದೆ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಲ್ಲಕ್ಕೆ ರೆಡಿಯಾಗಿ ಅಂದ್ರೆ ಪ್ರತಾಪ್ ಹೆಗ್ಡೆ ಮರಾಳಿ ಅವರು ರೆಡಿ ಇದ್ದಾರೆ ಹಾಗಾದ್ರೆ? ಅದೇ ಕಾಲಘಟ್ಟ, ಸಮಯಗಳು, ಕಾರ್ಯಕರ್ತ ಏನಂತಾರೆ, ನಾನು ಅಂದ್ಕೊಂಡ ತಕ್ಷಣ ಎಲ್ಲವೂ ನಡೆಯೋದಿಲ್ಲ. ಕಾರ್ಯಕರ್ತ ಒಪ್ಬೇಕು, ಸಮಾಜ ನಮ್ಮನ್ನು ಒಪ್ಬೇಕು. ನಾನು MLA ಆಗ್ಬೇಕು ಅಥವಾ ಕಾರ್ಯಕರ್ತ ಒಪ್ಬೇಕು ಅನ್ನೋ ಮಾತನ್ನ ನೀವು ಹೇಳಿದ್ರಿ. ಕಾರ್ಯಕರ್ತರು ಒಪ್ಪಿದ ಫಲವೇ 2016 ಚುನಾವಣೆಯಲ್ಲಿ 5,500ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ. ಒಪ್ತೀರಾ? ಅದು ಒಪ್ಪಿದ್ದೇವೆ. ನೋಡಿ, ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ, ನಮ್ಮಲ್ಲಿ ಈಗ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೆರಿ ಸ್ಟ್ರಾಂಗ್ MLAಗಳಿದ್ದಾರೆ. ಪಕ್ಷ ಚಂದವಾಗಿ ಬೆಳೀತಿದೆ. MLAಗಳು ಪಕ್ಷವನ್ನು ಗಟ್ಟಿಗೊಳಿಸುವ ಕೆಲಸ ಮಾಡ್ತಾ ಇದೆ.
ಇವತ್ತು ನಮ್ಮ ಪ್ರಥಮ ಕರ್ತವ್ಯ ಅವರ ಕೈಗಳನ್ನು ಗಟ್ಟಿಗೊಳಿಸುವುದು. ಎಸ್ ಅವರ ಏನು ಪಕ್ಷ ಸಂಘಟನೆ ಕಾರ್ಯಗಳು ನಡೀತಾ ಇದೆ ಮತ್ತು ಅಭಿವೃದ್ಧಿ ಕಾಮಗಾರಿ ಅದರೊಟ್ಟಿಗೆ ನಾವು ಸೇರ್ಕೊಳ್ಳುವಂಥದ್ದು, ಆ ಕೆಲಸಗಳು ಮಾಡ್ಕೊಳ್ಳುವಂಥದ್ದು ಇವತ್ತಿನ ನನ್ನ ಜವಾಬ್ದಾರಿ. ಓಕೆ ಮುಂದಿನ ದಿನಗಳಲ್ಲಿ ಇವತ್ತು MLA ಅವಕಾಶ ಉಡುಪಿ ಅಥವಾ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಎಲ್ಲೋ ಒಳ್ಳೆ MLAಗಳಿದ್ದಾರೆ. ಎಸ್ ಏನು ಚೇಂಜ್ ಮಾಡುವಂತ ಅವಶ್ಯಕತೆ ಕೂಡ ಉಡುಪಿ ಜಿಲ್ಲೆಗಳಲ್ಲಿ ಯಾವ MLAಗಳು ಇಲ್ಲ. ಬಲಿಷ್ಠ MLAಗಳ ತಂಡ ನಮ್ಮ ಕೆಲಸ ಮಾಡ್ತಾರೆ. ಎಲ್ಲ ಯುವಕರಿದ್ದಾರೆ, ಎಸ್ ಎಲ್ಲ ಯುವಕರಿದ್ದಾರೆ, ಏನು ಗಡಿಬಿಡಿ ವಿಷಯಗಳೇನಿಲ್ಲ. ಓಕೆ ಹಾಗೆ ಅದೇ ರೀತಿಯಲ್ಲಿ ನೀವು ಹೇಳಿದ್ರು ರಾಜಕೀಯವಾಗಿ ಇದು ನಿರೀಕ್ಷೆ ಅಲ್ಲ ಅಂತ ಹೇಳಿದ್ರು. ಓಕೆ, ಅದು ನಿಮ್ಮ ಒಂದು ವರ್ಷ. ಈಗ ಪಕ್ಷ ಕೂಡ ನಿಮ್ಮಿಂದ ನಿರೀಕ್ಷೆ ಮಾಡೋದು ಸಹಜವಾಗಿರುತ್ತೆ. ಯಾವ ರೀತಿ ನಿಮ್ಮ ಒಂದು ಸಂಘಟನೆ ವಿಚಾರ ಆಗಿರ್ಬೋದು, ಯಾವ ರೀತಿಯಾಗಿ ನಡ್ಕೊಳ್ತಿರೋ ಪಕ್ಷ, ಹಾಗೆ ಸಹಜವಾಗಿ ಪಕ್ಷ ಕೂಡ ನಿಮ್ಮಿಂದ ನಿರೀಕ್ಷೆನ ಮಾಡತ್ತೆ. ಒಬ್ಬ ನಾಯಕನಾಗಿ ಅಥವಾ ಒಬ್ಬ ಜನಪ್ರತಿನಿಧಿಯಾಗಿ ಪಕ್ಷ ಮುಂದಿನ ದಿನಗಳಲ್ಲಿ ಪ್ರತಾಪ್ ಹೆಗ್ಡೆ ಅವರಿಂದ ಏನ್ ನಿರೀಕ್ಷೆ ಮಾಡಬಹುದು? ನೋಡಿ, ಸ್ವಲ್ಪ ಸಂಘಟನೆಗೆ ಪಕ್ಷ ನನ್ನನ್ನು ಅಪೇಕ್ಷೆ ಮಾಡ್ತಾ ಇದೆ. ಸಂಘಟನೆಗೆ ತೊಡಗಿಕೊಳ್ಳುವಂತೆ ಪಕ್ಷ ನನ್ನ ಹತ್ರ ಕೇಳ್ಕೊಳ್ತಾ ಇದೆ. ನಾನು ಹೇಳಿದ್ನಲ್ಲ, ನನಗೆ ಶಿಕ್ಷಣ ವ್ಯವಸ್ಥೆ, ಹೊಸ ಹಾಸ್ಟೆಲ್ಗಳ ನಿರ್ಮಾಣ, ಇದರಿಂದಾಗಿ ನನಗೊಂದು ಸ್ವಲ್ಪ ಸಮಯ ಕೊಡ್ಲಿಕ್ಕೆ ಕಷ್ಟ ಸಾಧ್ಯ ಆಗಿದೆ. ಈಗ ಪಕ್ಷ ನನ್ನ ಹತ್ರ ಕೇಳ್ತಾ ಇರುವಂತದ್ದು, ನೀವು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಿ. ನಾನು ಹೇಳಿದ್ದೆ, ನನ್ನ ಜೂನ್ ಮಂತ್ ಆದ ನಂತರ, ನನ್ನ ಶಿಕ್ಷಣ ವ್ಯವಸ್ಥೆ ಜವಾಬ್ದಾರಿಗಳು ಕಮ್ಮಿ ಆದ ನಂತರ ನಾನು ನಿಮ್ಮ ವ್ಯವಸ್ಥೆಯೊಟ್ಟಿಗೆ ತೊಡಗಿಸಿಕೊಳ್ತೇನೆ ಅನ್ನೋ ಮಾತನ್ನು ಪಕ್ಷಕ್ಕೆ ನೀಡಿದ್ದೆ. ಈಗ ಆ ಟೈಮ್ ಬಂದಿದೆ. ಈಗ ನಾನು ಹೇಳಿದ್ದೆ ಜುಲೈಯಲ್ಲಿ ಬರ್ತೇನೆ ಅಂತ. ಇವತ್ತು ನಾನು ಹೆಚ್ಚು ಕಮ್ಮಿ ಸ್ವಲ್ಪ ಫ್ರೀ ಆಗಿದ್ದೇನೆ. ಪಕ್ಷ ಸಂಘಟನೆಗೆ ಪಕ್ಷ ಕರೀತಾ ಇದೆ, ಹೋಗ್ತೇವೆ. ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗ ಈಗ ಜುಲೈ ತಿಂಗಳು ಪ್ರಾರಂಭ ಆಗಿರುವಂತದ್ದು, ಮುಂದಿನ ದಿನಗಳಲ್ಲಿ ಇನ್ನೇನು ಚುನಾವಣೆಗೆ ಕೂಡ 1.25 ವರ್ಷ ಮಾತ್ರ ಬಾಕಿ ಇರುವಂತದ್ದು. ಅದರ ನಡುವೆ ಕೂಡ ಹಿಂದೆಯೂ ಕೂಡ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಕೋಆಪರೇಟಿವ್ ಚುನಾವಣೆಗಳು ಕೂಡ ಇರುವಂತದ್ದು. ನಿರಂತರವಾಗಿ ಚುನಾವಣೆ ವರ್ಷ ಆಗಿರುತ್ತೆ, ಇನ್ನು 1.5-2 ವರ್ಷಗಳ ಕಾಲ. ಇಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯಲ್ಲಿ ನೀವು ಯಾವ ರೀತಿ ತೊಡಗಿಸ್ಕೊಳ್ಬೇಕು, ಕಾರ್ಯಕರ್ತರ ಯಾವ ರೀತಿ ಒಡನಾಟವನ್ನು ಇಟ್ಕೊಬೇಕು ಅನ್ಕೊಂಡಿದ್ದೀರಿ? ನೋಡಿ, ಕಾರ್ಯಕರ್ತರೊಂದಿಗೆ ಒಡನಾಟ ಇದೆ, ನಾನು ನಿರಂತರ ಸಂಪರ್ಕದಲ್ಲಿ ಇದ್ದೀನಿ. ಆದ್ರೆ ಸಂಘಟನೆಯ ಬುಡಕ್ಕೆ ಇಳಿಬೇಕಾದ್ರೆ ನಮ್ಮ ಸಂಘಟನೆಯಲ್ಲಿ ಏನೂ ಸಮಸ್ಯೆ ಇಲ್ಲ, ನಾವು ಬಲಿಷ್ಠವಾಗಿ ಬೆಳೆದಿದ್ದೀವಿ. ಒಂದಿಷ್ಟು ಸಂಪರ್ಕಗಳನ್ನು ಮಾಡ್ಕೊಳ್ಳುವಂಥದ್ದು, ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸುವಂತ ಕೆಲಸಗಳಾದ್ರೆ ನಮ್ಮ ಜಿಲ್ಲೆಯಲ್ಲಿ ಅಂತ ದೊಡ್ಡ ಸಂಘಟನೆ ಕೆಲಸಗಳೇನಿಲ್ಲ. ಇರುವಂತಹ ಸಂಘಟನೆ ಉಳಿಸಿಕೊಂಡು ಹೋಗುವಂತ ಒಂದು ಟಾಸ್, ಉಳಿಸಿಕೊಂಡು ಹೋದದ್ದು ಮುಗೀತು. ನಮ್ಮ ಬಲಿಷ್ಠವಾಗಿ ಇದೆ. ನಾವು ಅದಕ್ಕೊಂದಿಷ್ಟು ನಮ್ಮ ಸಮಯವನ್ನು ಕೊಟ್ರೆ, ಅವ್ರದ್ದೇನಾದ್ರೂ ಒಂದು ಸಣ್ಣ ಸಮಸ್ಯೆಗಳೇನಾದಿದ್ರೆ, ನೋವುಗಳಿದ್ರೆ, ನಿಲುವುಗಳಿದ್ರೆ ಅವರನ್ನು ಮಾತಾಡಿಸಿದಾಗ ಅವುಗಳೆಲ್ಲ ಪರಿಹಾರ ಆಗತ್ತೆ. ಆ ಕೆಲಸಗಳು ಪ್ರಾರಂಭ ಮಾಡ್ತೇವೆ. ಈಗ ರಾಜಕೀಯ ಅಂತ ಬಂದಾಗ, ಈಗ ಉಡುಪಿ ಜಿಲ್ಲೆ ನೀವು ಹೇಳಿದಾಗೆ ಬಿಜೆಪಿ ಅತ್ಯಂತ ಬಲಿಷ್ಠವಾಗಿರುವಂತದ್ದು, ಚುನಾವಣೆಗೆ ಎನಿ ಟೈಮ್ ಬಿಜೆಪಿ ಸಿದ್ಧ ಇದೆ ಅಂದ್ರೆ ಅದು ಬಹುಶಃ ಉಡುಪಿ ಜಿಲ್ಲೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದೇ ಈ ರೀತಿಯಾಗಿ ಸಂಘಟನೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಕಾರ್ಯಕರ್ತರುಗಳ ನಿರೀಕ್ಷೆಗಳು ಕೂಡ ಸಹಜವಾಗಿದ್ದಿರತ್ತೆ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಬಳಿ ಕಾರ್ಯಕರ್ತರು ಬರ್ತಾರೆ, ಅವರ ಸಮಸ್ಯೆಗಳನ್ನ ಹೇಳ್ಕೊಡ್ತಾರೆ. ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಬಿಜೆಪಿಯ ಕಾರ್ಯಕರ್ತರಿಗೆ ಒಂದು ಮಾತಿದೆ, ದೇವದುರ್ಲಭ ಕಾರ್ಯಕರ್ತರು ಅನ್ನೋ ಮಾತನ್ನು ಕೂಡ ಬಿಜೆಪಿ ಕಾರ್ಯಕರ್ತರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರ ಸಮಸ್ಯೆಗಳನ್ನ ಒಬ್ಬ ಚುನಾಯಿತ ಜನಪ್ರತಿನಿಧಿ ಆಗಿದ್ದ ಸಂದರ್ಭದಾಗಿರ್ಬೋದು, ಒಬ್ಬ ನಾಯಕರಾಗಿ ನೀವು ಯಾವ ರೀತಿಯಾಗಿ ಬಗೆಹರಿಸುವ ಕೆಲಸವನ್ನ ಮಾಡ್ತೀರಾ? ನೋಡಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗಳು ಇಲ್ಲದೆ ಇರುವಂತದ್ದು ಒಬ್ಬ ಶಾಸಕರಿಗೆ ಭಾರಿ ಕಷ್ಟದ ಪರಿಸ್ಥಿತಿ. ಯಾಕೆ ಹೇಳಿದ್ರೆ, ಮೊದಲು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಇರುವಾಗ ಒಂದಿಷ್ಟು ಕೆಲಸಗಳು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು ಮಾಡ್ತಾ ಇದ್ರು. ಜನರಿಗೂ ಕೂಡ ಇದರಿಂದ ಲಾಭ ಆಗ್ತಿತ್ತು. ಇವತ್ತು ಇದೆಲ್ಲ ಹೊರೆ ಸಂಪೂರ್ಣವಾಗಿ ಶಾಸಕರ ಮೇಲೆ ಬಿದ್ದಿದೆ. ಶಾಸಕರಿಗೂ ಕೂಡ ಇವತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಸುಲಭ ಅಲ್ಲ. ಎಲ್ಲಾ ಸಮಸ್ಯೆಗಳು ಇವತ್ತು ನೇರವಾಗಿ ಒಂದೇ ದಿಕ್ಕಿಗೆ ಹೋಗ್ತಾ ಇದೆ. ಆದ್ರಿಂದ ನಮ್ಮ ಈ ಪ್ರಮುಖವಾಗಿ ನಮ್ಗೆ ಆಗಬೇಕಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗಳಾದಾಗ ಅದು MLA ಕಾರ್ಯಕ್ಕೆ ಸ್ವಲ್ಪ ಸಹಕಾರಿಯಾಗತ್ತೆ ಅನ್ನೋದು ನಮ್ಮ ಭಾವನೆ. ಅದು ಬೇಗ ನಡಿಬೇಕು ಚುನಾವಣೆ. ಅದೇ ರೀತಿಯಲ್ಲಿ ಈಗ ರಾಜ್ಯ ಸರ್ಕಾರ ನಿಮ್ಮದಿಲ್ಲ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರುವಂತದ್ದು. ನೀವೀಗ ಇಲ್ಲಿ ನೀವು ಉಡುಪಿ ಜಿಲ್ಲೆಯಲ್ಲಿ ಇದ್ರು ಕೂಡ ರಾಜ್ಯ ಸರ್ಕಾರ ಬೇರೆ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಒಬ್ಬ ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು, ಅಲ್ಲಿನ ಒಂದು ಕೆಲವು ದುರಾಡಳಿತದ ವಿರುದ್ಧ ನಿಮ್ಮ ಒಂದು ಹೋರಾಟಗಳು ಯಾವ ರೀತಿಯಾಗಿರುತ್ತೆ? ನೋಡಿ, ನಮ್ಗೆ ವಿರೋಧ ಪಕ್ಷ ಬಿಜೆಪಿಯವರಿಗೆ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ತುಂಬಾ ಅನುಭವ ಇದೆ. ನಮ್ಗೆ ಅಧಿಕಾರದಲ್ಲಿ ಇದ್ದಕ್ಕಿಂತ ವಿರೋಧ ಪಕ್ಷದಲ್ಲಿ ಇದೆಯೇ ಜಾಸ್ತಿ. ನಮ್ಗೇನು ಅಂತ ದೊಡ್ಡ ಫರಾಕ್ಗಳು ಬೀಳೋದಿಲ್ಲ. ಆದ್ರೆ ಹಿಂದೆ ಇದ್ದಂತಹ ಒಂದು ವಿರೋಧ ಪಕ್ಷದ ಕದರಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಪ್ರಸ್ತುತ ಇರುವಂತಹ ಬಿಜೆಪಿಯ ಲೀಡರ್ಗಳಲ್ಲಿ, ಶಾಸಕರುಗಳಲ್ಲಿ ಕಂಡು ಬರ್ತಾ ಇಲ್ಲ ಇರುವಂತದ್ದು ಒಂದು ದೊಡ್ಡ ಆರೋಪ ಆಗಿರ್ಬೋದು. ನೋಡಿ, ನಮ್ಮ ಕರಾವಳಿಯಲ್ಲಿ ಆ ಸಮಸ್ಯೆ ಇಲ್ಲ. ಕರಾವಳಿ ರಾಜಕಾರಣ ಅಲ್ಲ, ಕರಾವಳಿ ಭಾಗದ ಒಬ್ಬರು ಶಾಸಕರೇ
ವಿಧಾನಸಭೆಯಲ್ಲಿ ಗರ್ಜಿಸ್ತಿರೋದನ್ನು ಹೊರತುಪಡಿಸಿದರೆ ಬಿಜೆಪಿ ಯಾವ ನಾಯಕರು ಕೂಡ ರಾಜ್ಯದಲ್ಲಿ ಹೆಚ್ಚುದನ್ನು ಮಾಡ್ತಾ ಇಲ್ಲ. ನಾನು ರಾಜ್ಯ ರಾಜಕಾರಣ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಎಸ್ ನಾನು ಜಿಲ್ಲೆಯ ರಾಜಕಾರಣವನ್ನು ಮಾತನಾಡುವಾಗ ಜಿಲ್ಲೆಯಲ್ಲಿ ನಮಗೆ ನಾಯಕತ್ವದ ಕೊರತೆ ಇಲ್ಲ. ಎಸ್ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕರ್ತನೂ ಕೂಡ ಭಯಭೀತನಾಗಿಲ್ಲ. ಎಸ್ ನಮ್ಮ ಶಾಸಕರುಗಳಿದ್ದಾರೆ, ನಮ್ಮೊಟ್ಟಿಗೆ ಗಟ್ಟಿಯಾಗಿ ನಿಲ್ತಾ ಇದ್ದಾರೆ. ಕಾರ್ಯಕರ್ತನಿಗೆ ಏನ್ ಬೇಕು ಅದಕ್ಕೆ ನಮ್ಮ ಶಾಸಕರ ಪಡೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಕರಾವಳಿಯಲ್ಲಿ ಪಕ್ಷ ಗಟ್ಟಿಯಾಗಿದೆ, ಶಾಸಕರು ಸಮರ್ಥರಾಗಿದ್ದಾರೆ. ನಾವು ಕಾಂಗ್ರೆಸ್ ಅನ್ನು ವಿರೋಧ ಮಾಡ್ಕೊಂಡು ರಾಜಕಾರಣ ಮಾಡಲಿಕ್ಕೆ ನಮಗೇನು ಸಮಸ್ಯೆಗಳಾಗ್ತದೆ. ಅದೇ ರೀತಿಯಲ್ಲಿ ನೀವು ಈಗ ಒಂದು ಕಡೆ ಶಿಕ್ಷಣ ಕ್ಷೇತ್ರ ಯಶಸ್ಸನ್ನ ಕಂಡಿದ್ದೀರಾ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ನೀವು ಮುಟ್ಟಿದಾರ ಚಿಹ್ನೆ ಆಗಿರುವಂಥದ್ದು, ಉದ್ಯಮ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಕಂಡಿರುವಂಥದ್ದು. ಇದೆಲ್ಲದರ ನಡುವೆ ನಿಮ್ಮ ಕುಟುಂಬ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಲ್ಲುತ್ತೆ? ನೋಡಿ, ನಾವು ಇದನ್ನೆಲ್ಲ ಮಾಡಬೇಕಾದ್ರೆ ನಮ್ಮ ಕುಟುಂಬ ನಮ್ಮೊಟ್ಟಿಗೆ ನಿಲ್ಲಬೇಕು. ನಿಲ್ಲಿಲ್ಲ ಅಂದ್ರೆ ನಮ್ಗೆ ಈ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತಂದೆ ತಾಯಿ ಇದ್ದಾರೆ, ನನ್ನ ಹೆಂಡತಿ ಇದ್ದಾರೆ, ಮಗು ಇದೆ, ನನ್ನ ಅಕ್ಕ ತಂಗಿ ಇದ್ದಾರೆ. ಇವರೆಲ್ಲ ನಮ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರು ಯಾವತ್ತು ಕೇಳಲ್ವಾ ನೀವು ಎಲ್ಲದರಲ್ಲೂ ಕೂಡ ತೊಡ್ಕೊಂಡಿರ್ತೀರಾ, ಕುಟುಂಬಕ್ಕೆ ಸಮಯ ಕೊಡಕ್ಕಾಗಲ್ಲ, ಈ ರೀತಿಯಾದ ಪ್ರಶ್ನೆಗಳು ಯಾವತ್ತು ಬರಲ್ವಾ? ಅದೊಂದು ಪರಿಹರಿಸಲಾಗದ ಸಮಸ್ಯೆ. ಅದಕ್ಕೆ ಅರ್ಥವೂ ಇಲ್ಲ, ಅದಕ್ಕೆ ನಾವು ಅರ್ಥ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಸಮಸ್ಯೆ ಹೋಗೋಕ್ಕೂ ಭಾರಿ ಕಷ್ಟ. ಅದು ಒಂದು ಭಾಗದಲ್ಲಿ ಅದು ನಡೀತಾ ಇರುತ್ತೆ. ಅವರೆಲ್ಲರ ಸಹಕಾರದಿಂದಾಗಿ ಒಂದು ವ್ಯವಸ್ಥೆ ನಡೀತಾ ಇದೆ. ಪ್ರತಾಪ್ ಹೆಗ್ಡೆ ಮರಳಿ, ಕೊನೆಯದಾಗಿ ನಿಮ್ಮ ವಿದ್ಯಾರ್ಥಿಗಳಿಗಾಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು, ಹಾಗೆ ನಿಮ್ಮ ಈ ಒಂದು ಶಿಕ್ಷಣ ಸಂಸ್ಥೆ ಕುರಿತಾಗಿರ್ಬೋದು, ಹಾಗೆ ರಾಜಕೀಯ ಪಕ್ಷ ನಿಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ, ನೀವು ರಾಜಕೀಯವಾಗಿ ಬೆಳೆದ ಒಂದು ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಬಯಸ್ತೀರಾ? ಒಂದು, ಇದು ರಾಜಕಾರಣಕ್ಕೂ ಮತ್ತು ಶಿಕ್ಷಣಕ್ಕೂ ನೇರ ಸಂಬಂಧ ಇದೆ. ನಾನೊಬ್ಬ ರಾಜಕಾರಣಿಯಾಗಿಯೂ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಯಾಗಿಯೂ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿಯಾದ ಇತಿಹಾಸವನ್ನು ಮಕ್ಕಳಿಗೆ ಹೇಳುವ ಅವಶ್ಯಕತೆ ಕಾಣ್ತಾ ಇದೆ. ಸುಳ್ಳು ಇತಿಹಾಸಗಳನ್ನು, ತಿರುಚಿದ ಇತಿಹಾಸಗಳನ್ನು ನಾವು ಮಕ್ಕಳಿಗೆ ಹೇಳುವ ಮೂಲಕ ನಮ್ಮ ನೈಜ ಹೋರಾಟಗಾರರದ್ದು ಇವತ್ತು ಮಕ್ಕಳಿಗೆ ತಿಳಿ ಹೇಳ್ತಾ ಇಲ್ಲ, ಹೇಳಲಿಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಇದು ಒಬ್ಬ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿ ಮತ್ತೊಬ್ಬ ರಾಜಕಾರಣಿಯಾಗಿ ಎರಡೂ ಕೂಡ ನನಗೆ ಎರಡೂ ಒಟ್ಟೊಟ್ಟಿಗೆ ಬರ್ತದೆ. ಅದು ಎರಡು ಇಲ್ಲಿ ಮಾಡ್ತಾ ಇರುವುದು ನಾವೇ. ಶಿಕ್ಷಣ ಸಂಸ್ಥೆಯ ಮಕ್ಕಳ ಮೇಲೆ, ಮಕ್ಕಳ ಬಾಳಿನ ಮೇಲೆ, ಮತ್ತೆ ದೇಶದ ಬಗ್ಗೆ ಮಗುವಿನ ಚಿಂತನೆಗಳು ಬದಲಾಗಬೇಕಾದ್ರೆ ಅತ್ಯುತ್ತಮವಾದ ಪಠ್ಯಕ್ರಮಗಳು ಬೇಕು. ನಾವಿವತ್ತು ಸೋತ ಇತಿಹಾಸಗಳನ್ನು ಓದ್ತಾ ಇದ್ದೀವಿ, ಗೆದ್ದ ಇತಿಹಾಸಗಳು ನಮ್ಮ ಪಠ್ಯಕ್ರಮದಲ್ಲಿ. ಯಾರನ್ನೂ ಖುಷಿಪಡಿಸುವ ಕೆಲಸಗಳು ಇವತ್ತು ನಡೀತಾ ಇದೆ. ಬೇಡ, ನಮ್ಮಲ್ಲಿ ಅನೇಕ ಹೋರಾಟಗಾರರಿದ್ದಾರೆ. ಆ ಇತಿಹಾಸಗಳನ್ನು ಹೇಳುವ ಕೆಲಸಗಳಾಗಲಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ನಂಬಿಕೆಗಳು ತಿಳಿ ಹೇಳುವ ಕೆಲಸವನ್ನು ಮಾಡುವ. ಆವಾಗ ಭಾರತ ಗಟ್ಟಿಯಾಗತ್ತೆ ಅನ್ನೋ ಕನಸು. ಸರ್, ಇದರಲ್ಲಿ ಈ ಒಂದು ವಿಶೇಷ ಸಂದರ್ಶನ ಭಾಗವಹಿಸಿ VSS ಶಿಕ್ಷಣ ಸಂಸ್ಥೆನ 2018ರಲ್ಲಿ ಕಟ್ಟಿ ಬೆಳೆಸಿದ ವಿಚಾರ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ನಿಮ್ಮ ವೈಯಕ್ತಿಕ ಆಸಕ್ತಿಗಳಾಗಿರ್ಬೋದು, 2018ರಲ್ಲಿ 150 ಮಕ್ಕಳಿನಿಂದ ಇಂದು 2026ರಲ್ಲಿ 1150 ಮಕ್ಕಳವರೆಗೆ ಬೆಳೆದು ಬಂದ ಹಾದಿಯಾಗಿರ್ಬೋದು, ಯಾವ ರೀತಿಯಾದ ಶಿಕ್ಷಣ ವ್ಯವಸ್ಥೆ ನೀಡಲಾಗುತ್ತೆ, ವಿದ್ಯಾರ್ಥಿಗಳಿಗೆ 2026ರಿಂದ ಹಾಸ್ಟೆಲ್ ವ್ಯವಸ್ಥೆಯನ್ನ ಹೇಗೆ ನೀವು ಮಾಡಿದ್ದೀರಾ, ಹಾಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯ ಆಗಿರ್ಬೋದು, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿ ಶಿಕ್ಷಣ ಜೊತೆಯಲ್ಲಿ 2 ಬ್ಯಾಚ್ ಕೂಡ ಡಿಸ್ಟಿಂಕ್ಷನ್ ವಿಚಾರ ಆಗಿರ್ಬೋದು, 100% ರಿಸಲ್ಟ್ ಪಡೆದ ವಿಚಾರ ಆಗಿರ್ಬೋದು, ಒಂದು ಯಶಸ್ವಿ ಶಿಕ್ಷಣ ಸಂಸ್ಥೆಗೆ ಕಳೆದ 8 ವರ್ಷಗಳಿಂದ VSS ಶಿಕ್ಷಣ ಸಂಸ್ಥೆ ಯಾವ ರೀತಿಯಾಗಿ ಬೆಳೆದು ಬಂದಿದೆ ಒಂದು ವಿಚಾರದ ಕುರಿತಾಗಿದ್ದು, ಮುಂದಿನ ನಿಮ್ಮ ಒಂದು ಗುರಿಗಳಾಗಿರುತ್ತೆ ಎಲ್ಲ ವಿಚಾರಗಳ ಜೊತೆಯಲ್ಲಿ ರಾಜಕಾರಣದಲ್ಲಿ ನೀವು ಬೆಳೆದು ಬಂದ ಹಾದಿ ಆಗಿರ್ಬೋದು, ಮಂಡಲಾಧ್ಯಕ್ಷರಾಗಿ ಪಕ್ಷ ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವು ಸಂಘಟನೆ ಮಾಡಿದ್ದೀರಾ, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ, ಶಿಕ್ಷಣ ಸಹಾಯ ಸಮಿತಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು, ಜೊತೆಯಲ್ಲಿ ಪ್ರಸ್ತುತ ಬಿಜೆಪಿ ಉಡುಪಿ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾಗಿ ಯಾವ ರೀತಿಯಾಗಿ ಸಂಘಟನೆ ತೋರಿಸಿಕೊಂಡಿದ್ರು, ನಿಮ್ಮ ಒಂದು ಕುಟುಂಬ ನಿಮ್ಗೆ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತಿದೆ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರ ಸಮಾಚಾರ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದು VSSS ಇಂಗ್ಲಿಷ್ ಮೀಡಿಯಂನ ಮುಖ್ಯಸ್ಥರು, ಹಾಗೆಯೇ ಉಡುಪಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಹಾಗೆ ಉಡುಪಿ ಜಿಲ್ಲಾ ಬಿಜೆಪಿಯ ಪ್ರಸ್ತುತ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರತಾಪ್ ಹೆಗ್ಡೆ ಮಾರಳಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.